ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಅಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸ್ ಆಗಿರುತ್ತೆ. ಇವಾಗಲೇ ಹೋಗಿ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ನಾನು ಈಚ್ ಅಂಡ್ ಎವ್ರಿ ಕಮೆಂಟ್ಸ್ ಓದ್ತೀನಿ ಅಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸ್ ಗೆ ರೆಸ್ಪಾಂಡ್ ಕೂಡ ಮಾಡ್ತೀನಿ, ರೈಟ್? ಸೊ ಗೈಸ್, ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ ಅಪ್ಕಮಿಂಗ್. ನಿಮ್ಮ ಲೈಫ್ ಅಲ್ಲಿ ಮೇಜರ್ ಚೇಂಜಸ್ ಏನಾಗ್ತಾ ಇದೆ, ಅದು ನಿಮ್ಮ ಒಂದು ಲೈಫಿಗೆ ಎಫೆಕ್ಟ್ ಆಗ್ಬೋದು. ಪಾಸಿಟಿವ್ ಆಗಿ ಆಗ್ಬೋದಾ, ನೆಗೆಟಿವ್ ಆಗಿ ಆಗ್ಬೋದಾ, ನಿಮ್ಮ ರಿಲೇಶನ್ಶಿಪ್ಗೆ ಎಫೆಕ್ಟ್ ಆಗತ್ತಾ, ನಿಮ್ಮ ಕರಿಯರಿಗೆ ಎಫೆಕ್ಟ್ ಆಗತ್ತಾ, ಅಥವಾ ಮೇಜರ್ ಟ್ರಾನ್ಸ್ಫಾರ್ಮೇಶನ್ ಏನು ಲೈಫ್ ಅಲ್ಲಿ ಆಗ್ತಾ ಇದೆ, ಮೇಜರ್ ಶಿಫ್ಟ್ ಏನಾಗ್ತಾ ಇದೆ. ಅಂಡ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಮೆಸೇಜ್. ಈ ಒಂದು ಮೇಜರ್ ಶಿಫ್ಟ್ ನಿಮ್ ಲೈಫ್ ಅಲ್ಲಿ ಆಗ್ತಿರೋದಕ್ಕೆ ನೀವು ಇದನ್ನ ಕೇಳಲೇಬೇಕು. ಈ ಒಂದು ವಿಡಿಯೋನ ಕ್ಲಿಕ್ ಮಾಡಿದೀರಾ, ಇದು ನಿಮ್ ಮುಂದೆ ಬಂದಿದೆ ಅಂದ್ರೆ ದರ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಮೆಸೇಜ್ ನಿಮಗಿದೆ ಅಂತಾನೆ ಅರ್ಥ. ಸೊ ದಿಸ್ ಮೆಸೇಜ್ ಇಸ್ ಮೆಂಟ್ ಫಾರ್ ಯು ಅಂತಾನೆ ಹೇಳ್ಬೋದು, ರೈಟ್? ಸೊ ನೋಡೋಣ ಏನೆಲ್ಲ ಶಿಫ್ಟ್ ಬರುತ್ತೆ, ಏನೆಲ್ಲ ಮೆಸೇಜಸ್ ನಿಮಗೆ ಈ ಒಂದು ವಿಡಿಯೋದಲ್ಲಿ ಇದೆ ಅಂತ. ಆಬ್ವಿಯಸ್ಲಿ ನಿಮಗೆ 2 ಆಪ್ಷನ್ಸ್ ಇರುತ್ತೆ, ರೈಟ್? ಹೋಗೋದಕ್ಕೂ ಮುಂಚೆ ಗೈಸ್, ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ನಿಮಗೆ ಇಷ್ಟ ಆಗಿ ಅದನ್ನ ಕ್ಲೇಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರಾಯ್ತು. ಸೊ ಗೈಸ್, ಒನ್ ಥಿಂಗ್ ಇಸ್, ಇವಾಗ 2 ಆಪ್ಷನ್ಸ್ ನಾನು ಫಸ್ಟ್ ಆಪ್ಷನ್ಸ್ ಅವರಿಗೆ ಒನ್ ಕಾರ್ಡ್ ಪುಲ್ ಮಾಡ್ತೀನಿ. ಓಕೆ, ನಿಮ್ಮ ಲೈಫಿಗೆ ರಿಲೇಟ್ ಆಗೋ ಒಂದು ಮೆಸೇಜ್ ಬಂತು ಅಂದ್ರೆ ಆ ಒಂದು ಆಪ್ಷನ್ ನೀವು ಚೂಸ್ ಮಾಡ್ಬೋದು. ಓಕೆ, ಸೊ ಫಸ್ಟ್ ಗ್ರೂಪ್ ಅವರಿಗೆ ಇದರಿಂದ ನಿಮಗೆ ಕಷ್ಟ ಆಗುತ್ತೆ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಡೈರೆಕ್ಟ್ ಆಗಿ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಮೆನ್ಷನ್ ಆಗಿದೆ. ಓಕೆ, ನೀವು ಅದನ್ನ ಡೈರೆಕ್ಟ್ ಆಗಿ ನೀವು ಚೂಸ್ ಮಾಡ್ಬೋದು ಆಪ್ಷನ್ಸ್ ನ. ಅಂಡ್ ಟೈಮ್ ಸ್ಟಾಂಪ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ. ಮೆಸೇಜ್ ವೈಸ್ ಹೋಗ್ಬೇಕು ಅಂದ್ರೆ ಇಲ್ಲೇ ನೋಡ್ಬೋದು. ಫಸ್ಟ್ ಗ್ರೂಪ್ಗೆ ರ್ಯಾಂಡಮ್ ಮೆಸೇಜ್ ಪುಲ್ ಮಾಡ್ತಾ ಇದ್ದೀನಿ. ದೇರ್ ಈಸ್ ಬ್ರೆಡ್, ಪೀರಿಯಡ್ ಆಫ್ ಪ್ರಾಸ್ಪೆರಿಟಿ ಅಂಡ್ ಅಬಂಡೆನ್ಸ್. ಕರೆಂಟ್ ಸಿಚುವೇಶನ್ ಅಲ್ಲಿ ಮನಿ ವೈಸ್ ಆಗಿರ್ಬೋದು, ಹ್ಯಾಪಿನೆಸ್ ವೈಸ್ ಆಗಿರ್ಬೋದು, ಒಂಥರ ಪೀಸ್ಫುಲ್ ಸಿಚುವೇಶನ್ ಅಲ್ಲಿ ಇದೀನಿ ಅಂತ ಫೀಲ್ ಆಗ್ತಾ ಇದ್ರೆ ಫಸ್ಟ್ ಗ್ರೂಪ್ ನ ಚೂಸ್ ಮಾಡಿ. ಸೆಕೆಂಡ್ ಗ್ರೂಪ್ ಅವ್ರಿಗೆ ದೇರ್ ಈಸ್ ಯಂಗರ್ ವುಮನ್, ಡೀಲಿಂಗ್ಸ್ ಆರ್ ರಿಲೇಶನ್ಶಿಪ್ ವಿತ್ ಅ ಯಂಗರ್ ವುಮನ್. ನಿಮ್ಗಿಂತ ಸಣ್ಣವರು ವುಮೆನ್ ಸ್ಪೆಸಿಫಿಕ್ ಆಗಿ ಅವ್ರ ಜೊತೆ ಏನಾದ್ರು ಸಿಚುವೇಶನ್ಸ್ ಡೀಲ್ ಮಾಡ್ತಾ ಇದ್ದೀರಾ, ನಿಮ್ಮ ಫ್ರೆಂಡೇ ಆಗಿರ್ಬೋದು, ನಿಮ್ ಲೈಫಲ್ಲಿ ಒಂದು ಇಂಪಾರ್ಟೆಂಟ್ ರೋಲ್ ಈ ಒಂದು ವುಮೆನ್ ಪ್ಲೇ ಮಾಡ್ತಾ ಇರ್ಬೋದು. ಸೊ ಹಂಗೆ ನಿಮಗೆ ಅನ್ನಿಸ್ತಾ ಇದ್ರೆ ಎಸ್, ಸೆಕೆಂಡ್ ಗ್ರೂಪ್ ನ ನೀವು ಚೂಸ್ ಮಾಡ್ಬೋದು. ಇಲ್ಲಿ ಚೂಸ್ ಮಾಡಕ್ ಕಷ್ಟ ಆಗ್ತಾ ಇದೆ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಆಪ್ಷನ್ಸ್ ಇದೆ. ಸೊ ನೀವು ಡೈರೆಕ್ಟ್ ಆಗಿ ಆಪ್ಷನ್ ಚೂಸ್ ಮಾಡ್ಬೋದು. ಓಕೆ ಗೈಸ್, ಸೊ ತಡ ಮಾಡೋದು ಬೇಡ, ಡಿಸ್ಕ್ರಿಪ್ಷನ್ ಅಲ್ಲಿ ಟೈಮಿಂಗ್ಸ್ ಮೆನ್ಷನ್ ಆಗಿದೆ. ಅಂಡ್ ಒನ್ ಮೋರ್ ಥಿಂಗ್ ಈಸ್, ನಾನು ಎಟ್ ದ ಎಂಡ್ ಅಲ್ಲಿ ನಿಮಗೆ ಈ ಬುಕ್ ಇಂದ ಒಂದಷ್ಟು ಗೈಡೆನ್ಸ್ ನ ಪುಲ್ ಮಾಡಬೇಕಂತ ಇದ್ದೀನಿ. ಸೊ ಎಸ್ ಗೈಸ್, ತಡ ಮಾಡೋದ್ ಬೇಡ. ಗ್ರೂಪ್ 1, ಎಸ್, ಯಾರೆಲ್ಲ ಫಸ್ಟ್ ಗ್ರೂಪ್ ಚೂಸ್ ಮಾಡಿದೀರಾ, ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ನೋಡೋಣ ಏನೆಲ್ಲ ಮೆಸೇಜಸ್ ಬರುತ್ತೆ, ಯಾವ ಒಂದು ಮೇಜರ್ ಶಿಫ್ಟ್ ನಿಮ್ಮ ಲೈಫಲ್ಲಿ ಆಗ್ತಾ ಇದೆ, ಏನ ನೀವು ಬಿಟ್ಟು ಹೋಗ್ತಾ ಇದ್ದೀರಾ, ಏನ್ ಚೇಂಜಸ್ ಬರ್ತಾ ಇದೆ, ನ್ಯೂ ಆಪರ್ಚುನಿಟೀಸ್ ಕರಿಯರ್ ಅಲ್ಲಿ ಆಗಿರ್ಬೋದು, ಲವ್ ಅಲ್ಲಿ ಆಗಿರ್ಬೋದು. ಸೊ ಲೆಟ್ಸ್ ಸಿ ಯಾವ ಒಂದು ಶಿಫ್ಟ್ ನ ನೀವು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ, ಮೇಜರ್ ಶಿಫ್ಟ್ ಅಂತ. ಸೊ ಗ್ರೂಪ್ 1 ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ನಿಮ್ಗೆ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಅಟ್ರಾಕ್ಟ್ ಮಾಡ್ಕೋಬೇಕು ಅಥವಾ ಕ್ಲೇಮ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಓಕೆ, ಗ್ರೂಪ್ 1, ಲೆಟ್ಸ್ ಸಿ ಏನ ನೀವು ಬಿಟ್ಟೋಗ್ತಾ ಇದ್ದೀರಾ. ಫಸ್ಟ್ ಆಫ್ ಆಲ್ ಯಾವ ಒಂದು ಎನರ್ಜಿ ಅಥವಾ ಹ್ಯಾಬಿಟ್ ಅಥವಾ ಸಿಚುವೇಶನ್, ಯಾವ ಒಂದು ಎಂಡಿಂಗ್ ಆಗ್ತಾ ಇದೆ ಅಂತ. ದೇರ್ ಈಸ್ ಇಂಪ್ಯಾಸ್, ಆಲ್ರೈಟ್. ಒಂದು ಒರಾಕಲ್ ಮೆಸೇಜ್, ಐ ಡೋಂಟ್ ನೋ, ಈ ಒಂದು ಮೆಸೇಜಸ್ ನಂಗೆ ತುಂಬಾ ಇಷ್ಟ ಆಗ್ತಾ ಇದೆ. ಈ ಕಾರ್ಡ್ಸ್ ಅಲ್ಲಿ ಬರ್ತಾ ಇರೋ ಮೆಸೇಜಸ್ ಒಂಥರ ಡೈರೆಕ್ಟ್ ಆಗಿರುತ್ತೆ ಮೆಸೇಜಸ್, ರೈಟ್? ಸೊ ಲೆಟ್ಸ್ ಸಿ ಗ್ರೂಪ್ 1. ಇಂಪ್ಯಾಸ್ ಅಂದ್ರೆ ಮೇನ್ ಆಗಿ ಬ್ಲಾಕ್ ಆಗ್ತಾ ಇರೋದು. ಲೈಫಲ್ಲಿ ಯಾರೋ ಒಂದು ಅಡ್ಡ ಬರ್ತಾ ಇದಾರೆ, ಎಲ್ಲದಕ್ಕೂ ಒಂದು ಅಡ್ಡ ಬರ್ತಾ ಇದೆ. ಎಲ್ಲ ಸಿಚುವೇಶನ್, ಏನ್ ಸಿಚುವೇಶನ್ ಆದ್ರೂ ಅದಕ್ಕೊಂದು ಅಡ್ಡ ಬರ್ತಾ ಇದೆ. ಒಂಥರ ಇವಾಗ ಅಡೆತಡೆ ಆಗ್ತಾ ಇರೋದು, ಆ ತರ ನಿಮ್ಮ ಲೈಫಲ್ಲಿ ಸಿಚುವೇಶನ್ಸ್ ಆಗ್ತಾ ಇದೆ ಅನ್ಸುತ್ತೆ ಗ್ರೂಪ್ 1. ಸೊ ಮೇ ಬಿ ಇಟ್ಸ್ ಅನ್ ಇಂಡಿಕೇಶನ್ ಆ ಒಂದು ಸಿಚುವೇಶನ್ ಎಂಡ್ ಆಗ್ತಾ ಇದೆ, ಆ ಒಂದು ಸಿಚುವೇಶನ್ಗೆ ಒಂದು ಎಂಡಿಂಗ್ ಬರ್ತಾ ಇದೆ ಅಂತ. ಸೆಕೆಂಡ್ ಮೆಸೇಜ್ ಬಂದಿರೋದು ಬೌಲ್, ಪ್ಲೆಂಟಿ ಆಫ್ ಮೆಟೀರಿಯಲ್ ಥಿಂಗ್ಸ್. ಲೆಟ್ಸ್ ಸಿ ನೆಕ್ಸ್ಟ್ ಪುಲ್ ಮಾಡೋಣ. ಯಾವ ಒಂದು ಎನರ್ಜಿ ಎಂಟರ್ ಆಗ್ತಾ ಇದೆ ನಿಮ್ಮ ಲೈಫಲ್ಲಿ. ವಾವ್, ಲುಕ್ ಎಟ್ ದಿಸ್ ಸೋಲ್ಮೇಟ್ ಎನರ್ಜಿ.
ಅವನಿಗೆ ಐ ಫೀಲ್ ತುಂಬಾ ಜನ ಆ ಒಂದು ಮೆಟೀರಿಯಲ್ ಥಿಂಗ್ಸ್ ನ ಬಿಟ್ಟು ಒಂದು ಸ್ಪಿರಿಚುವಲ್ ಸಿಚುವೇಶನ್ಸ್ ಏನೋ ಒಂದಷ್ಟು ರಿಲೇಶನ್ಶಿಪ್ಸ್ ಆಗಿರ್ಬೋದು, ಸ್ಪಿರಿಚುವಲಿ ಕನೆಕ್ಟ್ ಆಗುತ್ತಲ್ವಾ, ಆ ಒಂದು ರಿಲೇಶನ್ಶಿಪ್ ನ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ ರಾದರ್ ದನ್ ಜಸ್ಟ್ ಮೆಟೀರಿಯಲಿಸ್ಟಿಕಲಿ. ಬರೀ ಟ್ರಿಪ್ ಹೋಗೋದು, ಶಾಪಿಂಗ್ ಮಾಡೋದು ಬರೀ ಅಷ್ಟೇ ಸಾಕು ಅಂತ ಇದ್ರಿ ಪ್ರಾಬಬ್ಲಿ. ಇವಾಗ ನೀವು ಒಂದು ಸಮಥಿಂಗ್ ಸೀರಿಯಸ್ನೆಸ್, ಸ್ಪಿರಿಚುವಲಿ ಕನೆಕ್ಟ್ ಆಗೋ ಒಂದು ಪರ್ಸನ್ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ ಅನ್ನಿಸ್ತಾ ಇದೆ. ನೆಕ್ಸ್ಟ್ ಬಂದ್ಬಿಟ್ಟು ಟಿಯರ್ ಡ್ರಾಪ್ಸ್, ಗ್ರೇಟ್ ಪರ್ಸನಲ್ ಸಾರೋ. ಓಕೆ, ಲೆಟ್ಸ್ ಸಿ ಏನ್ ಹೇಳ್ತಾ ಇದೆ ಈ ಮೆಸೇಜಸ್ ಅಂತ. ಮೇನ್ ಆಗಿ ಯಾವ ಒಂದು ಎನರ್ಜಿನ ನೀವು ಬಿಟ್ಟೋಗ್ತಾ ಇದ್ದೀರಾ, ಅಥವಾ ಯಾವ ಒಂದು ಎನರ್ಜಿ ನಿಮ್ ಲೈಫ್ ನ ಬಿಟ್ಟೋಗ್ತಾ ಇದೆ, ಸೊ ದಟ್ ಒಂದು ಹೊಸ ಎನರ್ಜಿನ ನಿಮ್ ಲೈಫ್ ಅಲ್ಲಿ ಅಟ್ರಾಕ್ಟ್ ಮಾಡೋದಕ್ಕೆ ಅನ್ನೋದಕ್ಕೆ ದೇರ್ ಇಸ್ ಇಂಪ್ಯಾಸ್ ಅಂಡ್ ಬೌಲ್ ಮೆಸೇಜ್ ಬರ್ತಾ ಇದೆ. ಐ ಫೀಲ್ ಕರೆಂಟ್ಲಿ ಮೇ ಬಿ ದಟ್ ಈಸ್ ವೈ ನೀವು ಫಸ್ಟ್ ಆಪ್ಷನ್ ಚೂಸ್ ಮಾಡಿದ್ದೀರಾ. ಇಫ್ ಯು ರಿಮೆಂಬರ್, ನಾನು ಆಪ್ಷನ್ಸ್ ನ ಚೂಸ್ ಮಾಡಿ ಅಂತ ಕೇಳಿದಾಗ ಫಸ್ಟ್ ಆಪ್ಷನ್ ಅವರಿಗೆ ಕರೆಂಟ್ ಸಿಚುವೇಶನ್ ಬೇಕಾಗಿದ್ದು ಎಲ್ಲ ಇದೆ. ಇಟ್ಸ್ ಲೈಕ್ ಪ್ಲೆಂಟಿ ಆಫ್ ಮಟೀರಿಯಲ್ ಥಿಂಗ್ಸ್, ಎಸ್ಪೆಷಲಿ ಮಟೀರಿಯಲಿ ಏನೆಲ್ಲ ಬೇಕು, ಮನಿ ಆಗಿರ್ಬೋದು, ಒಂದಷ್ಟು ಥಿಂಗ್ಸ್ ಆಗಿರ್ಬೋದು. ಮುಂಚೆ ಎಲ್ಲ ಈ ತರ ಲೈಫ್ ಬೇಕು ಅಂತ ಕೇಳ್ಕೊಂತ ಇದ್ರಿ, ಬಟ್ ಅದೆಲ್ಲ ಒಂಥರ ಫುಲ್ಫಿಲ್ ಆಗಿದೆ ಅನ್ನೋದನ್ನ ನೋಡ್ತಾ ಇದೀನಿ. ಮೇನ್ ಆಗಿ ಇಂಪ್ಯಾಸ್ ಅಂತ ಬಂದ್ರೆ ಯಾವ ಒಂದು ಸಿಚುವೇಶನ್ ನೀವು ಸ್ಟಕ್ ಆಗಿ ಹೋಗ್ಬಿಟ್ಟಿದ್ರಿ. ಮುಂಚೆನೆ ಹೇಳ್ದಂಗೆ ಸ್ವಲ್ಪ ಅಡೆತಡೆ ಮಾಡೋ ಎಲ್ಲಾ ಕೆಲ್ಸಕ್ಕೂ ಏನಾದ್ರು ಒಂದು ಅಡೆತಡೆ ಬರೋದು. ಫಾರ್ ಅನ್ ಎಕ್ಸಾಂಪಲ್, ಮನೆ ಕಟ್ಟಕ್ ಹೋಗ್ತೀರಾ, ಅದಕ್ಕೊಂದು ಅಡೆತಡೆ ಬರೋದು. ಏನೋ ಒಂದು ಸ್ಟಾರ್ಟ್ ಮಾಡ್ಬೇಕು ಅಂತ ಹೋಗ್ತೀರಾ, ಅದಕ್ಕೊಂದು ಅಡೆತಡೆ ಬರೋದು. ಏನೋ ಒಂದು ಒಳ್ಳೆ ಕೆಲಸ ಮಾಡೋದಕ್ಕೆ ಹೋಗ್ತೀರಾ, ಅದಕ್ಕೊಂದು ಅಡೆತಡೆ ಬರೋದು. ನೀವಲ್ದೇನೆ ಆದ್ರೂ ಬೇರೆಯವರು ಅಡೆತಡೆ ಮಾಡೋದು. ಮೇ ಬಿ ಈ ತರ ಒಂದು ಸಿಚುವೇಶನ್ ಅಲ್ಲಿ ಸ್ಟಕ್ ಆಗಿ ಹೋಗ್ಬಿಟ್ಟಿದ್ರಿ, ಮೂವ್ ಆಗೋದಕ್ ಆಗ್ತಾ ಇರ್ಲಿಲ್ಲ, ಚೇಂಜಸ್ ಮಾಡ್ಕೊಳ್ಳೋದಕ್ ಆಗ್ತಾ ಇರ್ಲಿಲ್ಲ, ಒಂದ್ ಸ್ಟೆಪ್ ಹೆಜ್ಜೆ ಮುಂದೆ ಇಡೋದಕ್ ಆಗ್ತಾ ಇರ್ಲಿಲ್ಲ. ಏನೋ ಆ ಒಂದು ಸಿಚುವೇಶನ್ ಫೈನಲಿ ಎಂಡ್ ಆಗ್ತಾ ಇದೆ. ಅಂಡ್ ಸಾರಿ ಗೈಸ್, ಐ ಆಮ್ ರಿಯಲಿ ಸಾರಿ. ಓಕೆ, ಯಾ, ಮೇನ್ ಆಗಿ ಯಾರ್ಯಾರ ತುಂಬಾ ಈ ಮೆಟೀರಿಯಲ್ ಥಿಂಗ್ಸ್ ಗೆ ಅಟ್ಯಾಚ್ ಆಗೋಗ್ಬಿಟ್ಟಿದ್ರಿ, ಏನೋ ನನಗೆ ಈ ಒಂದು ಏಜ್ ಅಲ್ಲಿ ಕಾರ್ ಬೇಕು, ಈ ಒಂದು ಏಜ್ ಅಲ್ಲಿ ನಂದೇ ಆದ ಸಪ್ರೇಟ್ ರೂಮ್ ಇರಬೇಕು, ಏನೋ ನಾನು ಇಷ್ಟು ಸುತ್ತಬೇಕು. ಸಮಟೈಮ್ಸ್ ಏನಾಗುತ್ತೆ, ಯಾರ್ದಾದ್ರು ಬರ್ತ್ ಚಾರ್ಟ್ ಅಲ್ಲಿ, ಜಾತಕದಲ್ಲಿ ರಾಹು ತುಂಬಾ ಎಫೆಕ್ಟ್ ಆಗಿದೆ ಅಂದ್ರೆ ಸಮಟೈಮ್ಸ್ ಏನಾಗುತ್ತೆ, ಆಸೆಗಳು ಜಾಸ್ತಿನೇ ಆಗುತ್ತೆ. ನಾನು ಅದ್ ಮಾಡ್ಬೇಕು, ಇದ್ ಮಾಡ್ಬೇಕು. ಸಮಟೈಮ್ಸ್ ಒಬ್ಬೊಬ್ರು ಇಲ್ಲಿ ಏನಾಗಿದ್ದೀರಾ ಅನ್ಸ್ತಾ ಇದೆ ಗ್ರೂಪ್ 1, ನೀವು ಸೋಷಿಯಲ್ ಮೀಡಿಯಾ ತುಂಬಾನೇ ಎಫೆಕ್ಟ್ ಮಾಡ್ತಾ ಇದೆ. ಇಟ್ಸ್ ನಾಟ್ ದಟ್ ನಿಮಗೆ ಏನು ಯಾವಾಗ್ಲೂ ಸುತ್ತಾ ಇರ್ಬೇಕು, ಯಾವಾಗ್ಲೂ ಪೋಸ್ಟ್ ಮಾಡ್ಬೇಕು, ಯಾವಾಗ್ಲೂ ಹೊರಗೆ ಹೋಗಿ ಲಕ್ಸುರಿಯಸ್ ಪ್ಲೇಸ್ ಅಲ್ಲಿ ಊಟ ಮಾಡ್ಬೇಕು, ಇದೆಲ್ಲ ಕಂಪಲ್ಸರಿ ಬೇಕು ಅಂತ ಇಲ್ಲ. ಮೇ ಬಿ ನಿಮ್ಮ ಸರೌಂಡಿಂಗ್ ಎನ್ವಿರಾನ್ಮೆಂಟ್ ಒಂದಷ್ಟು ಜನ ಮಾಡ್ತಿರೋದಕ್ಕೆ ಮೇ ಬಿ ಒಂದ್ ಸ್ವಲ್ಪ ನೀವು ಸಾರಿ ಗೈಸ್ ಇನ್ಫ್ಲುಯೆನ್ಸ್ ಆಗ್ತಾ ಇದ್ದೀರಾ, ಅದು ನಿಮ್ ಲೈಫ್ ಯಾರೋ ಒಂದು ಇನ್ಫ್ಲುಯೆನ್ಸ್ ಆಗಿದ್ದಾರೆ, ಅದನ್ನ ನಿಮಗೆ ಎಫೆಕ್ಟ್ ಆಗ್ತಾ ಇದೆ ಪ್ರಾಬಬ್ಲಿ. ಆ ಒಂದು ಸಿಚುವೇಶನ್ ನೀವು ಆ ಸಿಚುವೇಶನ್ ಬಿಡ್ತಾ ಇರೋದನ್ನ ನೋಡ್ತಾ ಇದೀನಿ. ಸೊ ಏನೋ ಒಂದು, ಅಂಡ್ ಅಗೇನ್ ಅನದರ್ ಎಕ್ಸಾಂಪಲ್ ಅಂದ್ರೆ, ಏನೋ ಒಂದು ಇನಿಶಿಯೇಟ್ ಮಾಡ್ಬೇಕು ಅಂತ ಇರ್ತೀರಾ, ಏನೋ ಒಂದು ಅಚೀವ್ ಮಾಡ್ಬೇಕಂತ ಇರ್ತೀರಾ, ಏನೋ ಒಂದು ಅಡೆತಡೆ ಬರೋದು, ಬ್ಲಾಕ್ ಮಾಡೋದು, ಒಂದಷ್ಟು ಜನರು ಅಡೆತಡೆ ಬರೋದು, ಆಪರ್ಚುನಿಟೀಸ್ ಬರ್ತಾ ಇರ್ಲಿಲ್ಲ. ಸೊ ಮೇನ್ ಆಗಿ ಈ ಸಿಚುವೇಶನ್ ಎಲ್ಲ ಎಂಡ್ ಆಗ್ತಾ ಇದೆ ಅನ್ನೋದನ್ನ ನೋಡ್ತಾ ಇದೀನಿ. ಏನೋ ಇಟ್ಸ್ ಮೋರ್ ಲೈಕ್, ಓಕೆ, ಫಾರ್ ಅನ್ ಎಕ್ಸಾಂಪಲ್, ನೀವು ಆಲ್ರೆಡಿ ಚೆನ್ನಾಗಿರೋ ಒಂದು ಲೈಫ್ ಸ್ಟೈಲ್ ಅಲ್ಲೇ ಇರ್ತೀರಾ, ಚೆನ್ನಾಗಿರೋ ಒಂದು ಜಾಬ್ ಅಲ್ಲಿ ಇರ್ತೀರಾ, ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ, ಅಟ್ ಲೀಸ್ಟ್ ಮನಿ ವೈಸ್ ಫಿನಾನ್ಷಿಯಲಿ ಅದು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಾ ಇರುತ್ತೆ. ಬಟ್ ಒಂದ್ ಪಾಯಿಂಟ್ ಅಲ್ಲಿ ನಿಮಗೆ ಫೀಲ್ ಆಗ್ತಾ ಇರುತ್ತೆ, ನಾನು ಕಂಪ್ಲೀಟ್ ಆಗಿ ಖುಷಿಯಾಗಿಲ್ಲ, ಏನೋ ನಾನು ಚೆನ್ನಾಗಿ ಕೆಲಸ ಮಾಡ್ತಾ ಇದೀನಿ, ಒಳ್ಳೆ ದುಡಿತಾ ಇದೀನಿ, ಬಟ್ ಅಲ್ಟಿಮೇಟ್ಲಿ ನನಗೆ ಆ ಸೋಲ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದೊಂದು ಆಗ್ತಾ ಇಲ್ಲ. ಮೇ ಬಿ ನಿಮಗೆ ತುಂಬಾ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅನ್ಸುತ್ತೆ. ಆಸ್ ಅ ಚೈಲ್ಡ್ ನೀವು ಮಗುವಾಗಿದ್ದಾಗ, ಅಥವಾ ಮಗುವಾಗಿದ್ದಾಗ ಯಾವ ಒಂದು ಡ್ರೀಮ್ ಇಟ್ಕೊಂಡಿದ್ರಿ, ಏನೋ ಆ ಒಂದು ಡ್ರೀಮ್ ನ ಮೇ ಬಿ ನಿಮಗೆ ಫುಲ್ಫಿಲ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಈವನ್ ದೋ ಸಕ್ಸಸ್ ಅನ್ನೋದು ನೀವು ಆಲ್ರೆಡಿ ಅಚೀವ್ ಮಾಡಿದೀರಾ ಗ್ರೂಪ್ 1, ಬಟ್ ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ಏನೋ ಒಂದು ಅನ್ಫುಲ್ಫಿಲ್ಮೆಂಟ್ ಆಗ್ತಾ ಇದೆ. ಎಸ್ಪೆಷಲಿ ನಿಮಗೆ ಸ್ಪಿರಿಚುವಲಿ ಅಲೈನ್ ಆಗಬೇಕು ಅಂತ ಇಷ್ಟ ಇದೆ ಇವಾಗ ಲೈಫಲ್ಲಿ, ಬಟ್ ಈ ಒಂದು ಮೆಟೀರಿಯಲ್ ಥಿಂಗ್ಸ್, ಮಟೀರಿಯಲಿ ಬೇಕಾಗಿರೋ ನೀಡ್ಸು, ಏನೋ ಅದ್ ಬೇಕು, ಇದ್ ಬೇಕು, ನನಗೆ ಅಷ್ಟು ಚೆನ್ನಾಗಿ ಬಟ್ಟೆ ಹಾಕೋಬೇಕು, ಈ ಎಲ್ಲ ಒಂದು ಆಸೆಗಳು ನಿನ್ನ ಎಲ್ಲೋ ಒಂದ್ ಕಡೆ ಒಂದು ಡೈರೆಕ್ಷನ್ ಅಲ್ಲಿ ಒಂದು ಸಿಗುವ ಸ್ಯಾಟಿಸ್ಫ್ಯಾಕ್ಷನ್ ನ ಕಡಿಮೆ ಮಾಡ್ತಾ ಇದೆ ಅನ್ನೋದನ್ನ ನೋಡ್ತಾ ಇದೀನಿ. ಸೊ ಮೇನ್ ಆಗಿ ಏನ್ ನೋಡ್ತಾ ಇದೆ ಅಂದ್ರೆ ಗ್ರೂಪ್ 1, ಏನೋ
ಏನಾಗುತ್ತೆ, ಈ ಒಂದು ಸೊಸೈಟಿ ಪ್ರೆಷರ್ ಇರುತ್ತೆ, ನೀನ್ ಇಷ್ಟೊಂದು ಸ್ಟೇಟಸ್ ಗೇನ್ ಮಾಡ್ಬೇಕು, ನೋಡು ನಿನಗೆ ಏಜ್ ಇಷ್ಟ ಆಗ್ತಾ ಬಂತು, ನಿನ್ನ ಹತ್ರ ಇಷ್ಟು ದುಡ್ಡು ಇರ್ಬೇಕು, ಏನೋ ಹೊರಗಡೆ ಎಲ್ಲ ಹೋಗ್ಬೇಕಾದ್ರೆ ನೀನ್ ಈ ತರ ಬಟ್ಟೆ ಹಾಕೋಬೇಕು, ಲಕ್ಸುರಿ ಲೈಫ್ ನ ಲೀಡ್ ಮಾಡ್ಬೇಕು, ಒಳ್ಳೆ ಕಾರ್ ತಕ್ಕೋ, ಚೆನ್ನಾಗ್ ಬಟ್ಟೆ ಹಾಕೋ, ಚೆನ್ನಾಗ್ ಕಾಣಿಸು, ಈ ತರ ಎಲ್ಲ ಒಂದಷ್ಟು ಪ್ರೆಷರ್ಗಳು, ಸೊಸೈಟಿ ಪ್ರೆಷರ್ ನಿಮ್ ಮೇಲಿದೆ ಅನ್ನೋದನ್ನ ನೋಡ್ತಾ ಇದೀನಿ. ದಟ್ ಮೆಟೀರಿಯಲಿಸ್ಟಿಕ್ ಪ್ರೆಷರ್ ಮೇನ್ ಆಗಿ ಅದನ್ನ ಓವರ್ಕಮ್ ಮಾಡ್ತಾ ಇದ್ದೀರಾ ಅಂದ್ರೆ ದ ಥಿಂಗ್ ಇಸ್ ಆ ಒಂದು ಪ್ರೆಷರ್ ನ ಹಿಂದೆ ಬಿಟ್ಟಾಗ್ತಾ ಇದ್ದೀರಾ. ಫಾರ್ ಅನ್ ಎಕ್ಸಾಂಪಲ್ ಕರಿಯರ್ ವಿಚಾರದಲ್ಲೇ ತಗೊಳ್ಳೋಣ. ಮುಂಚೆ ಹೇಳ್ದಂಗೆ ಚೆನ್ನಾಗಿ ದುಡ್ಡು ಸಿಗ್ತದೆ ನಿಮಗೆ, ಕಾರ್ಪೊರೇಟ್ ಆಫೀಸ್ ಏನೇ ವಾಟ್ ಎವರ್ ಇಟ್ ಈಸ್, ಬಟ್ ದ ಥಿಂಗ್ ಈಸ್ ನಿಮ್ಮ ಆತ್ಮಕ್ಕಲ್ಲಿ ಖುಷಿ ಸಿಗ್ತಾ ಇಲ್ಲ. ನಿಮಗೆ ಏನಾದ್ರು ಸಮಥಿಂಗ್ ಮೀನಿಂಗ್ಫುಲ್ ಮಾಡ್ಬೇಕು. ಅಲ್ಟಿಮೇಟ್ಲಿ ಇಟ್ಸ್ ನಾಟ್ ಬರೀ ನಿಮಗೆ ದುಡ್ಡೇ ನಿಮಗೆ ಮುಖ್ಯ ಅಲ್ಲ. ಅಂಡ್ ಐ ಫೀಲ್ ಗ್ರೂಪ್ 1 ದ ಥಿಂಗ್ ಈಸ್ ನೀವು ಯಾವಾಗ್ಲೂ ದುಡ್ಡಿಂದನೇ ಓಡ್ದವ್ರಲ್ಲ. ನೀವು ಒಂಥರ ಆ ಒಂದು ಸ್ಪಿರಿಚುವಲ್ ಪಾತ್, ಪೀಸ್ ಆಗಿ ಕುತ್ಕೊಳ್ಳೋದು, ಆಕಾಶ ನೋಡೋದು, ಹಳ್ಳನ್ ನೋಡೋದು, ಪೀಸ್ ಆಗಿ ಏನೋ ಹಳೇದನ್ನ ನೆನಪಿಸ್ಕೊಳ್ಳೋದು, ಈ ಸ್ಪಿರಿಚುವಲ್ ಸ್ಯಾಟಿಸ್ಫ್ಯಾಕ್ಷನ್ ಎಲ್ಲ ಇದೆಯಲ್ವಾ, ದಟ್ ಈಸ್ ಅಲ್ಟಿಮೇಟ್ಲಿ ಯು. ನಿಮಗೆ ಯಾವಾಗ್ಲೂ ದುಡ್ಡೇ ಮುಖ್ಯ ಆಗಿರ್ಲಿಲ್ಲ, ಆ ತರ ಅಂತೂ ನೋಡ್ತಾ ಇದೀನಿ. ಆ ಒಂದು ಕಂಫರ್ಟಬಲ್ ಲೈಫ್ ಸ್ಟೈಲ್ ಆಲ್ರೆಡಿ ನಿಮಗಿದೆ. ಅವಾಗ ಬೇಕಾದಾಗ ಶಾಪಿಂಗ್ ಮಾಡ್ತೀರಾ, ಆರಾಮಾಗಿ ಸೋಷಿಯಲ್ ಮೀಡಿಯಾ ಟೈಮ್ ಇದೆ ನಿಮಗೆ ಸ್ಕ್ರೋಲ್ ಮಾಡ್ಕೊಂಡು ಕೂರೋದಕ್ಕೆ. ದ ಥಿಂಗ್ ಈಸ್ ಐ ಫೀಲ್ ನೀವೆಲ್ಲ ಇವಾಗ ಏನ್ ಮಾಡ್ತಾ ಇದ್ದೀರಾ, ಇದು ಅಷ್ಟು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಾ ಇಲ್ಲ. ದ ಥಿಂಗ್ ಈಸ್ ಸುಮ್ನೆ ಒಂದ್ ಟೈಮ್ ಅನ್ನೋದೊಂದು ಪಾಸ್ ಮಾಡ್ತಾ ಇದೀರಾ ಬಿಟ್ರೆ, ಅಲ್ಟಿಮೇಟ್ಲಿ ನಿಮಗೆ ಇನ್ನೂ ಕ್ವೆಶನ್ ಆಗ್ತಾ ಇದೆ, ನನಗೆ ಯಾಕೆ ಅಷ್ಟೊಂದು ಖುಷಿ ಆಗ್ತಾ ಇಲ್ಲ, ನಂಗೆ ಯಾಕೆ ಅಷ್ಟೊಂದು ಹ್ಯಾಪಿನೆಸ್ ಅನ್ನೋದು ಸಿಗ್ತಾ ಇಲ್ಲ, ಎಲ್ಲ ಇದ್ರೂ ಏನೋ ಮಿಸ್ ಆಗ್ತಾ ಇದೆ. ಸ್ವಲ್ಪ ಜನಕ್ಕೆ ರಿಲೇಶನ್ಶಿಪ್ ಅಲ್ಲಿ ಆಲ್ರೆಡಿ ಇದ್ದೀರಾ, ಮನೆ ಇದೆ, ನಿಮ್ ಒಟ್ಟಿಗೆ ನೀವ್ ಇದೀರಾ ನಿಮ್ಮ ಪರ್ಸನ್ ಜೊತೆ, ಬೇಕಾಗಿರೋ ಎಲ್ಲ ಸೆಕ್ಯೂರಿಟಿ ಇದೆ, ಆ ಒಂದು ಟ್ರೂ ಲವ್, ಆ ಒಂದು ಎಮೋಷನಲ್ ಡೆಪ್ತ್ ಅನ್ನೋದೊಂದು ಮಿಸ್ ಆಗ್ತಾ ಇದೆ. ಅಂಡ್ ಯು ಆರ್ ಮಿಸ್ಸಿಂಗ್ ಇಟ್. ಆ ಒಂದು ಎನರ್ಜಿನ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಸೊ ಈ ಒಂದು ಎನರ್ಜಿನ ಫೈನಲಿ ಈ ಎನರ್ಜಿನ ಬಿಡ್ತಾ ಇದ್ದೀರಾ. ದಟ್ ಈಸ್ ಅ ಮೇಜರ್ ಶಿಫ್ಟ್ ನಿಮ್ಮ ಲೈಫಲ್ಲಿ ಆಗ್ತಾ ಇರೋದು. ಬಿಕಾಸ್ ಏನ್ ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ಒಂದು ಸೋಲ್ ಮೇಟ್. ಮೇ ಬಿ ಇಲ್ಲಿ ಕೇಳ್ಕೊಂತಾ ಇದ್ದೀರಾ ನೀವು ತುಂಬಾ ಜನ, ನಂಗೆ ರಿಯಲ್ ಲವ್ ಬೇಕು, ಇಷ್ಟ ದಿನ ನಾನು ಒಂದು ರಿಲೇಶನ್ಶಿಪ್ ಅಲ್ಲಿ ಇದ್ದೆ, ನನಗೆ ಅದಲ್ಲಿ ಆ ಮೂಮೆಂಟಿಗೆ ನಂಗೆ ಖುಷಿ ಸಿಗ್ತಾ ಇತ್ತು, ಅಲ್ಟಿಮೇಟ್ಲಿ ನಾನು ಆ ಪರ್ಸನ್ ಜೊತೆ ಲೈಫ್ ಲಾಂಗ್ ಲೀಡ್ ಮಾಡ್ತೀನಿ ಅನ್ನೋದಕ್ಕೆ ಆನ್ಸರ್ ಸಿಗ್ತಾ ಇರಲಿಲ್ಲ ನನಗೆ. ಐ ಫೀಲ್ ದಟ್ ಈಸ್ ವೈ ನೀವು ಒಂದು ರೈಟ್ ಪರ್ಸನ್ ಮೀಟ್ ಆಗ್ತಾ ಇದ್ದೀರಾ. ದಟ್ ಈಸ್ ದ ಮೇಜರ್ ಶಿಫ್ಟ್. ಅಂಡ್ ಇಲ್ಲಿರೋ ಅಳು ಬರ್ತಾ ಇದೆ ಅಲ್ವಾ, ಈ ಕಣ್ಣೀರ್ ಏನ್ ಬರ್ತಾ ಇದೆ, ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಅಳ್ತಾ ಇರೋದಲ್ಲ. ಮೇ ಬಿ ಇದು ಖುಷಿ ಪಾಶ್ಬ ಅಂತಾರಲ್ಲ, ಫೈನಲಿ ಆ ಒಂದು ಮನ್ಸಿಂದ ಬರೋದು. ಓಕೆ, ಫೈನಲಿ ನನ್ನ ಕಷ್ಟನ ಅರ್ಥ ಮಾಡ್ಕೊಂತ ದೇವ್ರು, ಫೈನಲಿ ನನಗೆ ಆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾನೆ. ಏನ್ ಹುಡುಕ್ತಾ ಇದೆ ನನ್ನ ಆತ್ಮ ಏನ್ ಹುಡುಕ್ತಾ ಇತ್ತು ಅದು ಆಗ್ತಾ ಇದೆ. ಈ ತರ ಒಂದು ರಿಯಲೈಸೇಷನ್ ಆಗ್ತದೆ. ದಿಸ್ ಇಸ್ ದ ಮೇಜರ್ ಶಿಫ್ಟ್. ಎಮೋಷನಲಿ ಮೇ ಬಿ ನಿಮಗಿದು ಸ್ವಲ್ಪ ಸ್ಟಾರ್ಟಿಂಗ್ ಅಡ್ಜಸ್ಟ್ ಆಗೋದಕ್ಕೆ ಕಷ್ಟ ಆಗುತ್ತೆ. ಎಮೋಷನಲಿ ತುಂಬಾನೇ ಹೀಲ್ ಆಗೋದಕ್ಕೆ ಶುರು ಆಗ್ತೀರಾ, ಬೆಟರ್ ಫೀಲ್ ಮಾಡ್ಕೊಳ್ಳೋದಕ್ಕೆ ಶುರು ಆಗ್ತೀರಾ ಈ ಒಂದು ಶಿಫ್ಟ್ ಆದ್ಮೇಲೆ. ಇದು ಬರೀ ರೊಮ್ಯಾಂಟಿಕ್ ಪಾರ್ಟ್ನರೇ ಆಗ್ಬೇಕು ಅಂತ ಹೇಳ್ತಾ ಇಲ್ಲ. ಮೇ ಬಿ ಸಮ್ವನ್ ನಿಮ್ಮ ಲೈಫಲ್ಲಿ ನೀವು ಮೀಟ್ ಆಗೋದು, ನಿಮ್ಮ ಸೋಲ್ಗೆ ಟಚ್ ಆಗ್ತಾರೆ ಅವರು. ದ ಥಿಂಗ್ ಈಸ್ ಆ ಒಂದು ಮೂಮೆಂಟ್ ಸ್ಟಾರ್ಟಿಂಗ್ ಫುಲ್ ಪೇನ್ಫುಲ್ ಆಗಿರುತ್ತೆ. ಸಮಟೈಮ್ಸ್ ಏನಾಗುತ್ತೆ, ನಾವು ನಮ್ಮ ಮನೆಯವ್ರನ್ನ ನೋಡಿರಲ್ಲ, ತುಂಬಾ ದಿವಸ ಆಗಿರುತ್ತೆ, ಒಂದ್ 3-4 ತಿಂಗಳಾದ್ಮೇಲೆ ಮೀಟ್ ಆಗ್ತೀವಿ. ಅವ್ರನ್ನ ನೋಡಿದಾಗ ಆಲ್ ಆಫ್ ಅ ಸಡನ್ ಕಣ್ಣಲ್ಲಿ ಒಂಥರ ನೀರ್ ಬರುತ್ತೆ, ಖುಷಿಗ್ ಬರುತ್ತೆ, ರೈಟ್? ಇದು ಬರೀ ಬೇಜಾರಲ್ಲಿ ಬರ್ತಿರೋ ಕಣ್ಣೀರಲ್ಲ. ದಿಸ್ ಇಸ್ ಒಂದು ಟ್ರಾನ್ಸಿಷನ್ ಆಗ್ತಾ ಇದೆ ಲೈಫ್. ಅದಕ್ಕೆ ಖುಷಿ ಆಗ್ತಾ ಇದೆ. ನಿಮ್ ಕಣ್ಣು ಫೀಲ್ ಮಾಡ್ತಾ ಇದೆ, ಪ್ಯೂರಿಫೈ ಮಾಡ್ಕೊಂತಾ ಇದೆ. ಆ ನೀರ್ನ ಹೊರಗೆ ಹಾಕಿ ಕಣ್ಣು ಪ್ಯೂರ್ ಮಾಡ್ಕೊಂತಾ ಇದೆ. ಒಂದು ರಿಯಲ್ ಕನೆಕ್ಷನ್ಗೆ ಜಾಗ ಮಾಡ್ಕೊಡ್ತಾ ಇದೆ. ರಿಯಲ್ ಪರ್ಸನ್ ನೋಡೋದಕ್ಕೆ ಜಾಗ ಮಾಡ್ಕೊಡ್ತಾ ಇದೆ. ದಟ್ ಈಸ್ ವಾಟ್. ಸೊ ತುಂಬಾ ಜನಕ್ಕೆ ನಾನು ಏನ್ ನೋಡ್ತಾ ಇದೀನಿ, ಒಂದು ರಿಯಲ್ ಸೋಲ್ಮೇಟ್ ಕನೆಕ್ಷನ್ ಎಂಟರ್ ಆಗ್ತಿರೋದನ್ನ ನೋಡ್ತಾ ಇದೀನಿ. ಗ್ರೂಪ್ 1 ವೆರಿ ಮೀನಿಂಗ್ಫುಲ್ ಕನೆಕ್ಷನ್ ಆಗಿರುತ್ತೆ. ಅಂಡ್ ಇದು ಹೀಲ್ ಮಾಡುತ್ತೆ ನಿಮಗೆ. ತುಂಬಾ ಜನ ಅನ್ಕೊಂಡಿದ್ದೀರಾ ಬೆಟರ್ ಆಗಿ ಚೆನ್ನಾಗಿದ್ದೀರಾ, ನೀವು ಲೈಫಲ್ಲಿ ಖುಷಿಯಾಗಿದ್ದೀರಾ ಅಂತ, ಬಟ್ ಡೀಪ್ ಡೌನ್ ನೀವಿನ್ನೂ ಹೀಲ್ ಆಗಿಲ್ಲ. ಡೀಪ್ ಡೌನ್ ದೇರ್ ಈಸ್ ಸಮ್ ಪೇನ್, ಅದನ್ನ ನೀವು ಹೇಳ್ಕೊಂಡಿಲ್ಲ. ಅಂಡ್ ಫೈನಲಿ ಆ ಪರ್ಸನ್ ನೋಡಿದ ಕೂಡಲೇ ಕಣ್ಣಲ್ಲಿ ನೀರ್ ಬರೋದು. ಮೇ ಬಿ ದಿಸ್ ಇಸ್ ಅನ್ ಇಂಡಿಕೇಶನ್. ಹೆಂಗೆ ನೀವು
ಯಾವಾಗ ನಿಮಗೆ ಗೊತ್ತಾಗುತ್ತೆ ಈ ಪರ್ಸನ್ ನಿಮ್ ಲೈಫಲ್ಲಿ ಎಂಟರ್ ಆಗಿದ್ದಾರೆ ಅಂದಾಗ ನಿಮ್ ಕಣ್ಣು ಆಟೋಮೆಟಿಕ್ ಆಗಿ ಒಂಥರ ನೀರ್ ಬರೋದಕ್ಕೆ ಶುರು ಆಗುತ್ತೆ. ದ ಥಿಂಗ್ ಇಸ್ ನಿಮಗೆ ಕಾನ್ಶಿಯಸ್ಲಿ ಅದು ನಿಮಗೆ ಫೀಲ್ ಆಗ್ದೇನೆ ಇರ್ಬೋದು, ಬಟ್ ಸಬ್ ಕಾನ್ಶಿಯಸ್ಲಿ ನಿಮ್ಮ ಒಂದು ಸೋಲ್, ನಿಮ್ಮ ಆತ್ಮ ಫೀಲ್ ಮಾಡ್ತಾ ಇರುತ್ತೆ. ತುಂಬಾ ಜನ ಇಟ್ಸ್ ಮೋರ್ ಲೈಕ್ ಇಲ್ಲೂ ಕಣ್ಣಿದೆ, ದ ಥಿಂಗ್ ಇಸ್ ಲುಕ್ ಎಟ್ ದಿಸ್, ಇಲ್ಲೂ ಕಣ್ಣು, ಇಲ್ಲೂ ಕಣ್ಣು, ಇಲ್ಲೂ ಕಣ್ಣು, ಇಟ್ಸ್ ಮೋರ್ ಲೈಕ್ ಅವೇಕನಿಂಗ್ ಟೈಮ್ ಅಂತಾನೆ ಹೇಳ್ಬೋದು. ಗ್ರೂಪ್ 1 ಸ್ಪಿರಿಚುವಲಿ ಅವೇಕನಿಂಗ್ ಟೈಮ್. ಒಂದಷ್ಟು ಸ್ವಾಮೀಜಿಗಳಿಗೆ ನೀವ್ ಎಷ್ಟೇ ದುಡ್ಡು ಕೊಟ್ರು, ಏನೇ ಲಕ್ಸುರಿಯಸ್ ಕಾರ್ ಕೊಟ್ರು ಅವ್ರಿಗೆ ಖುಷಿ ಆಗಲ್ಲ. ಬಿಕಾಸ್ ಅಲ್ಟಿಮೇಟ್ ಅವರ ಒಂದು ಪಾತೆ ಬೇರೆ, ಅವ್ರಿಗೆ ಖುಷಿ ಸಿಗದೆ ಬೇರೆ ಕಡೆ. ನಿಮಗೆ ಆ ತರ ಫೀಲ್ ಆಗುತ್ತೆ. ಫೈನಲಿ ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಟೈಮ್, ಫೈನಲಿ ಒಂದು ಓಲ್ಡ್ ಚಾಪ್ಟರ್ ಎಂಡ್ ಆಗೋದನ್ನ ನೋಡ್ತಾ ಇದೀನಿ. ಆ ಒಂದು ಎಮೋಷನಲಿ ಅವೇಕನ್ ಆಗೋದನ್ನ ನೋಡ್ತಾ ಇದೀನಿ. ಇಟ್ಸ್ ಲೈಕ್ ಮೇ ಬಿ ರಿಲೇಶನ್ಶಿಪ್ ಥ್ರೂ ಬರ್ಬೋದು ಒಬ್ಬೊಬ್ರಿಗೆ ಒಂದು ಹೊಸ ಪರ್ಸನ್, ವೆರಿ ಸ್ಪೆಷಲ್ ಕನೆಕ್ಷನ್ ಬರ್ತಾ ಇರೋದನ್ನ ನೋಡ್ತಾ ಇದೀನಿ. ತುಂಬಾ ಜನ ಯಾರೆಲ್ಲ ಬ್ರೇಕಪ್ ಅಥವಾ ರೀಸೆಂಟ್ ಆಗಿ ಲೈಫಲ್ಲಿ ಏನೋ ಒಂದು ಲಾಸ್ ಫೀಲ್ ಮಾಡ್ಕೊಂಡಿದ್ದೀರಾ, ಒಂದು ಹೊಸ ಪಾರ್ಟ್ನರ್ಶಿಪ್, ಹೊಸ ಅಲೈನ್ಡ್ ಪಾತ್ ನ ಓಪನ್ ಆಗ್ತಾ ಇದೆ ನಿಮ್ಮ ಲೈಫಲ್ಲಿ, ಅಂಡ್ ಯು ಆರ್ ಗೋಯಿಂಗ್ ಟುವರ್ಡ್ಸ್ ಇಟ್. ಈ ಒಂದು ಮೇಜರ್ ಶಿಫ್ಟ್ ಕಡೆ ಹೋಗ್ತಾ ಇದ್ದೀರಾ. ತುಂಬಾ ಜನಕ್ಕೆ ಮೇ ಬಿ ಒಂದು ಡಿಫಿಕಲ್ಟ್ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ. ಮೇ ಬಿ ಯಾಚನೆ ನೀವು ಹೇಳ್ಕೊಂತ ಇಲ್ಲ. ಮೇನ್ ಆಗಿ ನಾನು ಏನ್ ನೋಡ್ತಾ ಇದೀನಿ, ಅದನ್ನ ಬ್ಲಾಕ್ ಮಾಡ್ಕೊಂತ ಇದ್ದೀರಾ. ಯಾವಾಗೆಲ್ಲ ಅಳ್ಬೇಕು ಅಂತ ಫೀಲ್ ಆಗಿದೆ ಅವಾಗ ಅತ್ತಿಲ್ಲ ನೀವು. ಯಾವಾಗೆಲ್ಲ ಒಂದು ಎಮೋಷನ್ ಸಿಚುವೇಶನ್ ಶೇರ್ ಮಾಡ್ಬೇಕು ಅಂತ ಫೀಲ್ ಆಗಿತ್ತು ಅವಾಗೆಲ್ಲ ನೀವು ಶೇರ್ ಮಾಡ್ಕೊಂಡಿಲ್ಲ. ಅದನ್ನ ಬ್ಲಾಕ್ ಮಾಡ್ಬಿಟ್ಟಿದ್ದೀರಾ. ಇಲ್ಲಿ ಯಾರೋ ಇನ್ನೊಬ್ರು ಬಂದು ನಿಮಗೆ ಬ್ಲಾಕ್ ಮಾಡಿರೋದಲ್ಲ. ಇನ್ಫ್ಯಾಕ್ಟ್ ನಿಮ್ಮೊಂದು ಅಳುನ, ನಿಮ್ಮ ಒಂದು ಎಮೋಷನ್ಸ್ ನ ನೀವೇ ಬ್ಲಾಕ್ ಮಾಡ್ಕೊಂಡಿದ್ದೀರಾ. ಅಂಡ್ ಫೈನಲಿ ಅದನ್ನ ಒಬ್ರ ಜೊತೆ ಓಪನ್ ಅಪ್ ಆಗೋದನ್ನ ನೋಡ್ತಾ ಇದೀನಿ. ಒಂದು ಹೊಸ ಪರ್ಸನ್ ಮೀಟ್ ಆಗ್ತೀರಾ, ಆಟೋಮೆಟಿಕಲಿ ಅವ್ರ ಜೊತೆ ಮಾತಾಡ್ಬೇಕಾದ್ರೆ ಕಣ್ಣಲ್ಲಿ ನೀರ್ ಬರೋದು, ಹೀಲ್ ಆಗ್ತಾ ಇರೋದು, ನಿಮಗೆ ಬೆಟರ್ ಫೀಲ್ ಆಗೋದು. ಯು ಬರೀ ಲವ್ ಅಲ್ಲಿ ಬೀಳೋದಷ್ಟೇ ಅಲ್ಲ, ನೀವು ಇನ್ನರ್ ನಿಮ್ಮ ಆತ್ಮ ಗ್ರೋ ಆಗೋದು, ಬೆಟರ್ ವೇ ಅಲ್ಲಿ ಗ್ರೋ ಆಗೋದು, ದಟ್ ಇನ್ನರ್ ಶಿಫ್ಟ್ ಆಗತ್ತೆ. ಆ ಒಂದು ಫೈನಲಿ ಕೆಟ್ಟ ಗಳಿಗೆಗಳನ್ನ ಒಬ್ರ ಜೊತೆ ಹೇಳ್ಕೊಂಡಾಗ ಕಣ್ಣಲ್ಲಿ ಆಟೋಮೆಟಿಕ್ ಆಗಿ ನೀರು ಬರುತ್ತೆ. ಆ ನೀರು ಮೇನ್ ಆಗಿ ಅಂದ್ರೆ ಒಂಥರ ಬೆಟರ್ ಫೀಲ್ ಮಾಡಿಸೋ ಒಂದು ಕಣ್ಣೀರು, ಇನ್ನು ಅಳು ಬರ್ಸೋದ್ ಕಣ್ಣೀರಲ್ಲ. ಐ ಫೀಲ್ ಲೈಕ್ ಈ ಒಂದು ಪರ್ಸನ್ ನಿಮ್ಮ ಲೈಫಲ್ಲಿ ಬಂದ್ಮೇಲೆ ನಿಮ್ಮ ಸೋಲ್ಗೆನೆ ನೀವು ಕಂಪ್ಲೀಟ್ ಆಗಿ ಕನೆಕ್ಟ್ ಆಗ್ತೀರಾ. ನೀವು ಇಷ್ಟ ದಿನ ಹೆಂಗಿದ್ರಿ ಅಂದ್ರೆ ನಾನ್ ಯಾರೋ, ನನ್ನ ಆತ್ಮನೇ ಬೇರೆ ಏನೋ. ಇಟ್ಸ್ ಮೋರ್ ಲೈಕ್ ದಟ್ ನೀವು ಪ್ರಾಪರ್ ಆಗಿ ಅಲೈನ್ ಆಗೋದಕ್ಕೆ ಆಗ್ತಾ ಇರಲ್ಲ. ಬಿಕಾಸ್ ದ ಥಿಂಗ್ ಈಸ್, ನಿಮ್ಮ ಆತ್ಮ ಒಂಥರ ಕೇಳ್ಕೊಂತ ಇತ್ತು, ನೀನು ಹೇಳ್ಕೋ ಕಷ್ಟನ, ಈ ಕಷ್ಟದಿಂದ ಹೊರಗ್ ಬಾ, ಬಟ್ ನೀವೇ ಬ್ಲಾಕ್ ಮಾಡ್ಕೊಂತ ಇದ್ರಿ. ಬಟ್ ಫೈನಲಿ ಅದನ್ನ ನೀವು ಒಂಥರ ಹೇಳ್ಕೊಂಡಾಗ ಮನಸ್ಸು ಹಗುರ ಆಗೋದು, ಆ ಒಂದು ಮೇಜರ್ ಶಿಫ್ಟ್ ನಿಮ್ಮ ಲೈಫಲ್ಲಿ ನೋಡ್ತಾ ಇದೀನಿ. ಒಂದು ನಿಮ್ಮ ಮೇಜರ್ ಶಿಫ್ಟ್ ಒಂದು ಹೀಲಿಂಗ್ ಜರ್ನಿ ಕಡೆ ಕರ್ಕೊಂಡು ಹೋಗ್ತಾ ಇದೆ. ಏನ್ ನೀವು ಲಾಸ್ ಮಾಡ್ಕೊಂಡಿದ್ದೀರಾ, ಫೈನಲಿ ಅದನ್ನ ನೀವು ಬೆಟರ್ ಫೀಲ್ ಆಗೋದು. ಐ ಫೀಲ್ ಇಟ್ಸ್ ಮೋರ್ ಲೈಕ್ ನಿಮ್ಮ ಸೋಲ್ಮೇಟ್ ಅನ್ನೋದಕ್ಕಿಂತ ಒಂದು ಬೆಸ್ಟ್ ಪರ್ಸನ್ ನೀವು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ಮೇ ಬಿ ಅದು ಫ್ರೆಂಡ್ ಆಗಿರ್ಬೋದು, ಅದು ಪಾರ್ಟ್ನರೇ ಆಗ್ಬೇಕನ್ನೋದೊಂದಿಲ್ಲ. ಓಕೆ, ಈ ಪರ್ಸನ್ ನಿಮ್ಮ ಲೈಫಲ್ಲಿ ಬಂದ ಮೇಲೆ ಐ ಫೀಲ್ ಒಂದು ಮೇಜರ್ ಇನ್ನರ್ ಶಿಫ್ಟ್ ಆಗೋದನ್ನ ನೋಡ್ತಾ ಇದೀನಿ, ಮೇಜರ್ ಎಮೋಷನಲ್ ಶಿಫ್ಟ್. ಇವನ್ ದೋ ಇವಾಗ ಎಲ್ಲ ಇದ್ದು ಏನು ಇಲ್ಲ ಅನ್ನೋ ಭಾವನೆ ಮೇನ್ ಆಗಿ ಹೋಗುತ್ತೆ. ದಟ್ ಈಸ್ ದ ಮೇಜರ್ ಶಿಫ್ಟ್ ನಾನು ನೋಡ್ತಾ ಇರೋದಿಲ್ಲಿ. ಗ್ರೂಪ್ 1, ದಟ್ಸ್ ರಿಯಲಿ 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 ಬ್ಯೂಟಿಫುಲ್. ಲೆಟ್ಸ್ ಸಿ ಇನ್ನು ಏನೆಲ್ಲ ಮೆಸೇಜಸ್ ಬರುತ್ತೆ ಟ್ಯಾರೋ ಕಾರ್ಡ್ ಇಂದ. ಓಕೆ, ಲೆಟ್ಸ್ ಸಿ ಗ್ರೂಪ್ 1 ಮೇಜರ್ ಶಿಫ್ಟ್, ನೋಡೋಣ ಏನೆಲ್ಲ ಬರ್ತಾ ಇದೆ ಅಂತ. ಯಾವ ಒಂದು ಏರಿಯಾದಲ್ಲಿ ಮೇನ್ ಆಗಿ ಮೇಜರ್ ಶಿಫ್ಟ್ ನೋಡ್ತೀರಾ? ಕರಿಯರ್, ಲವ್, ಫಿನಾನ್ಸ್? ಒಂದ್ ಪಾಯಿಂಟ್ ಆಲ್ರೆಡಿ ಬಂದಿದೆ. ಹೆಲ್ತ್ ಅಲ್ಲಿ ನೋಡ್ಬೋದು, ಕೆಲವೊಬ್ರು ಹೆಲ್ತ್ ಅಲ್ಲೂ ನೋಡ್ಬೋದು. ಲೆಟ್ಸ್ ಸಿ ಯಾವ ಒಂದು ಏರಿಯಾದಲ್ಲಿ ಮೇನ್ ಆಗಿ ಎಫೆಕ್ಟ್ ಆಗುತ್ತೆ ಈ ಒಂದು ಮೇಜರ್ ಶಿಫ್ಟ್ ಅಂತ. ಓಕೆ, ದೇರ್ ಈಸ್ ಮೂನ್ ಟ್ಯಾರೋ. ಆಲ್ ರೈಟ್, ನೆಕ್ಸ್ಟ್ ನೋಡೋಣ. ಸೊ ಏನ್ ಆಕ್ಷನ್ ತಗೊಂಡ್ರೆ ಒಳ್ಳೇದು ಈ ಒಂದು ಮೇಜರ್ ಶಿಫ್ಟ್ ಟೈಮಲ್ಲಿ ಅಂತ. ದೇರ್ ಈಸ್ 9 ಆಫ್ ವಾಂಡ್ಸ್. ಲೆಟ್ಸ್ ಸಿ ಔಟ್ಕಮ್ ಏನ್ ಬರುತ್ತೆ ನಿಮಗೆ ಅಂತ. ಓಕೆ, ಎರಡು ಬಂದಿದೆ. ನಾನು 2 ಕಾರ್ಡ್ಸ್ ತಗೊಳ್ಳೋದ, ನಿಮಗೆ ಗೊತ್ತು ಗೈಸ್. ಆಲ್ ರೈಟ್, ಔಟ್ಕಮ್ ನೋಡೋಣ. ಈ ಒಂದು ಮೇಜರ್ ಶಿಫ್ಟ್ ಅಲ್ಲಿ ಮೇನ್ ಆಗಿ ಏನ್ ಔಟ್ಕಮ್ ಬರುತ್ತೆ, ರಿಸಲ್ಟ್ಸ್ ಏನ್ ಬರುತ್ತೆ ಅಂತ.
Okay. Wow. Look at this. Two of Cups. Beautiful. I feel ಒಂದು ರಿಯಲ್ ಸೋಲ್ಮೇಟ್ ಕನೆಕ್ಷನ್. ದಟ್ ಫ್ರೆಂಡ್ಶಿಪ್ ಕೈಂಡ್ ಆಫ್ ಸೋಲ್ಮೇಟ್ ಕನೆಕ್ಷನ್. ನಿಮ್ಮಿಬ್ರ ಮಧ್ಯೆ ತುಂಬಾ ಡಿಫ್ರೆನ್ಸಸ್ ಇರಲ್ಲ, ತುಂಬಾ ಸಿಮಿಲಾರಿಟೀಸ್ ಇರುತ್ತೆ. ಒಬ್ರು ಇರ್ತಾರೆ ರಿಲೇಶನ್ಶಿಪ್ ತರ ನೋಡಲ್ಲ, ಒಂದು ಫ್ರೆಂಡ್ಶಿಪ್ ತರ ತಗೊಂತಾರೆ. ಏನೋ ರೆಸ್ಪಾನ್ಸಿಬಿಲಿಟೀಸ್ ತರ ನೋಡಲ್ಲ, ಒಂದು ರಿಯಲ್ ಫ್ರೆಂಡ್ಶಿಪ್ ತರ ತಗೊಂತಾರೆ. ಆ ತರ ಒಂದು ಕನೆಕ್ಷನ್ ಇಲ್ಲಿ ಗ್ರೂಪ್ 1 ನೀವು ಅಟ್ರಾಕ್ಟ್ ಮಾಡ್ತಿರೋದನ್ನ ನೋಡ್ತಾ ಇದೀನಿ. ದಟ್ಸ್ ರಿಯಲಿ 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 ಅಮೇಝಿಂಗ್. ಸೊ ಲೆಟ್ ಸಿ ಔಟ್ಕಮ್ ಬಂದ್ಬಿಟ್ಟು ಡೆಫಿನೆಟ್ಲಿ ಒಂದು ರಿಯಲ್ ಕನೆಕ್ಷನ್, ರಿಯಲ್ ಸೋಲ್ಮೇಟ್ ಕನೆಕ್ಷನ್ ನೋಡ್ತಾ ಇದ್ದೀನಿ. ನಿಮ್ಮ ಎಮೋಷನಲಿ ಕನೆಕ್ಟ್ ಆಗುವಂತ ಒಂದು ಕನೆಕ್ಷನ್ ಅಂತ ನೋಡ್ತಾ ಇದ್ದೀನಿ. ಅಂಡ್ ಮೇನ್ ಆಗಿ ನಿಮಗೆ ಹೇಳಿದೆ, ಈ ಒಂದು ಬುಕ್ ಇಂದ ಕೂಡ ಲಾಸ್ಟಿಗೆ ಒಂದು ಗೈಡೆನ್ಸ್ ತೆಗಿಯೋಣ ಅಂತ. ಇವಾಗಲೇ ತೆಗಿಲ್ಲ, ಆಮೇಲೆ ತೆಗಿಲ್ಲ, ಐ ಗೆಸ್ ಲಾಸ್ಟಿಗೆ ಪುಲ್ ಮಾಡಿದ್ರೆ ದಟ್ ವಿಲ್ ಬಿ ಬೆಟರ್. ಓಕೆ, ಸೊ ಮೇಜರ್ ಏರಿಯಾ ಶಿಫ್ಟ್. ಸೊ ಮೂನ್ ಈಸ್ ಎಮೋಷನ್ಸ್, ರೈಟ್? ಮೂನ್ ಅಂತ ಅಂದ್ರೆ ಸಮಥಿಂಗ್ ಸಬ್ ಕಾನ್ಶಿಯಸ್ ಲೆವೆಲ್. ನಾವು ನಿದ್ದೆ ಮಾಡಿದಾಗ ಕನ್ಸ್ ಬೀಳೋದು, ಅದೆಲ್ಲ ಸಬ್ ಕಾನ್ಶಿಯಸ್ಲಿ ಬರೋದು ಅಂತದ್ದು. ಐ ಫೀಲ್ ಮೇಜರ್ ಚೇಂಜ್ ನಿಮ್ಮ ಡ್ರೀಮ್ಸ್ ಸೈಕಲ್ ಅಲ್ಲಿ ಒಂದು ಮೇಜರ್ ಚೇಂಜಸ್, ಸಬ್ ಕಾನ್ಶಿಯಸ್ಲಿ ಮೇಜರ್ ಚೇಂಜಸ್ ಆಗೋದನ್ನ ನೋಡ್ತಾ ಇದ್ದೀನಿ. ಸೊ ಮೇನ್ಲಿ ಮೂನ್ ಸ್ಟ್ರಾಂಗ್ಲಿ ಒಂದು ಸ್ಪಿರಿಚುವಲ್ ಗ್ರೋತ್ ಬಗ್ಗೆ ಹೇಳುತ್ತೆ, ಒಂದಷ್ಟು ಎಮೋಷನಲಿ ಕ್ಲಾರಿಟಿ ಸಿಗೋದ್ ಬಗ್ಗೆ ಹೇಳುತ್ತೆ. ಅದು ಲವ್ ಅಲ್ಲಿ ಆಗಿರ್ಬೋದು, ರಿಲೇಶನ್ಶಿಪ್ ಅಲ್ಲಿ ಆಗಿರ್ಬೋದು. ಅಂಡ್ ಇದು ಇಂಟ್ಯೂಷನ್ ಬಗ್ಗೆ ಹೇಳುತ್ತೆ, ಇಲ್ಯೂಷನ್ಸ್ ಬಗ್ಗೆ ಹೇಳುತ್ತೆ, ಸಬ್ ಕಾನ್ಶಿಯಸ್ ಭಯಗಳು, ನಿಮ್ ಒಳಗಿರೋ ಭಯಗಳು. ಸಮ್ಟೈಮ್ಸ್ ಏನಾಗುತ್ತೆ, ನಮಗೆ ಗೊತ್ತೇ ಇರಲ್ಲ, ನಮಗೆ ಹೈಟ್ಸ್ ಅಂದ್ರೆ ಭಯ ಇರುತ್ತೆ, ನಮಗೆ ಡಾರ್ಕ್ ಅಂದ್ರೆ ಕತ್ಲು ಅಂದ್ರೆ ಭಯ ಇರುತ್ತೆ, ನಮಗೆ ಗೊತ್ತೇ ಇರಲ್ಲ. ಬಟ್ ಅದು ಫೇಸ್ ಮಾಡಿದಾಗ ಆಟೋಮೆಟಿಕ್ ಗೊತ್ತಾಗುತ್ತೆ ನಮಗೆ. ಓಕೆ, ನಮಗೆ ಇದಂದ್ರೆ ಭಯ ಇದೆ, ಓಕೆ ನನಗೆ ಕಮಿಟ್ಮೆಂಟ್ ಅಂದ್ರೆ ಭಯ ಇದೆ, ಓಕೆ ನನಗೆ ಮಾತಾಡ್ಸೋದು ಅಂದ್ರೆ ಭಯ ಇದೆ, ಗೊತ್ತಿಲ್ಲೇ ಇರೋರು ಸ್ಟ್ರೇಂಜರ್ಸ್ ನ ಮಾತಾಡ್ಸೋದು ಅಂದ್ರೆ ಭಯ ಇದೆ. ದಿಸ್ ಈಸ್ ಆಲ್ ಸಬ್ ಕಾನ್ಶಿಯಸ್ ಫಿಯರ್. ನಿಮಗೆ ಗೊತ್ತೇ ಇರಲ್ಲ, ಅದು ಫೇಸ್ ಆದಾಗ, ಸಿಚುವೇಶನ್ ಫೇಸ್ ಆದಾಗ ನಿಮಗೆ ಗೊತ್ತಾಗುತ್ತೆ, ಓಕೆ ನನಗೆ ಈ ತರದಲ್ಲಿ ಪ್ರಾಬ್ಲಮ್ ಇದೆ ಅಂತ. ಸೊ ಮೇನ್ ಆಗಿ ಮೂನ್ ಅಂದ್ರೆ ದಟ್ ಈಸ್ ಯುವರ್ ಇನ್ನರ್ ವರ್ಲ್ಡ್. ನಾವ್ ಎಷ್ಟೇ ಒಬ್ಬರ ಜೊತೆ ಕಮಿಟ್ಮೆಂಟ್ ಆದ್ರೂನು, ಎಷ್ಟೇ ನಾವ್ ಎಮೋಷನಲಿ ಕನೆಕ್ಟ್ ಆದ್ರೂನು, ಡೀಪ್ ಇನ್ಸೈಡ್ ನಮ್ ಎಮೋಷನ್ಸ್, ದಟ್ ಈಸ್ ಅಸ್, ನಮ್ಮ ಸೀಕ್ರೆಟ್, ನಮ್ಮ ವೀಕ್ನೆಸ್, ನಮ್ಮ ಇನ್ಸೆಕ್ಯೂರಿಟೀಸ್, ಅದನ್ನ ಯಾವತ್ತೂ ನಾವು ಬೇರೆ ಜೊತೆ ಹೇಳ್ಕೊಳಲ್ಲ. ಇಟ್ಸ್ ವೆರಿ ಡಿಫಿಕಲ್ಟ್ ಇನ್ನೊಬ್ರನ್ನ ಅಷ್ಟು ಟ್ರಸ್ಟ್ ಮಾಡಿ ಹೇಳೋದು. ಸೊ ಮೇನ್ ಆಗಿ ತುಂಬಾ ಜನ ನೀವು ಗ್ರೂಪ್ 1 ಹೆಂಗಂತ ಅಂದ್ರೆ, ನಿಮ್ಮ ಕಷ್ಟ ಎಷ್ಟೇ ದೊಡ್ಡ ಕಷ್ಟ ಆಗಿರ್ಬೋದು, ಎಷ್ಟೇ ದೊಡ್ಡ ಸಫರ್ ಮಾಡ್ತಾ ಇರ್ಬೋದು, ನೀವು ಎಷ್ಟೇ ನರಳ್ತಾ ಇರ್ಬೋದು, ಬಟ್ ನೀವು ಆ ಎಮೋಷನಲ್ ಕಷ್ಟಗಳನ್ನ ನೀವು ಶೇರ್ ಮಾಡ್ಕೊಳಲ್ಲ. ದುಡ್ಡಿಂದ ಏನಾದ್ರು ಕಷ್ಟ ಇದೆಯಾ, ಮೇ ಬಿ ನೀವು ಅದನ್ನ ಡೈರೆಕ್ಟ್ ಆಗಿ ಕೇಳ್ತೀರಾ, ಫ್ಯಾಮಿಲಿ ಆಗಿರ್ಬೋದು, ಕುಡ್ ಬಿ ಎನಿ ಒನ್. ಏನಾದ್ರು ನೀಡ್ ಇದ್ರೆ, ಹೆಲ್ಪ್ ಬೇಕು, ಸಪೋರ್ಟ್ ಬೇಕು ಅಂತ ಕೇಳ್ಕೊಂತೀರಾ. ಬಟ್ ಎಸ್ಪೆಷಲಿ ಎಮೋಷನಲಿ ನೀವೊಂದು ಸಿಚುವೇಶನ್ ಅಲ್ಲಿ ಹೋಗ್ತಾ ಇದೀರಾ ಅಂದ್ರೆ, ನೀವ್ ಅದನ್ನ ಯಾರ ಜೊತೆ ಹೇಳ್ಕೊಳ್ಳಲ್ಲ, ಇವನ್ ಥೆರಪಿಗೂ ಹೋಗ್ತಾ ಇಲ್ಲ ನೀವು. ಮೇನ್ ಆಗಿ ಆ ಸಬ್ ಕಾನ್ಶಿಯಸ್ ಪ್ಯಾಟರ್ನ್ ಅಥವಾ ಹಳೆ ನೋವು, ಆ ಟ್ರಸ್ಟ್ ಇಶ್ಯೂಸ್, ಇದರಲ್ಲೆಲ್ಲ ಒಂದು ಮೇಜರ್ ಶಿಫ್ಟ್ ಆಗ್ತಾ ಇರೋದನ್ನ ನೋಡ್ತಾ ಇದೀನಿ. ಅಂಡ್ ಮೇನ್ ಆಗಿ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ತುಂಬಾ ಜನಕ್ಕೆ ಯಾರೆಲ್ಲ ಒಂದು ಕನ್ಫ್ಯೂಷನ್ ಅಲ್ಲಿ ಇದ್ರಿ, ಒಂದು ಇಲ್ಯೂಷನ್ ಅಲ್ಲಿ ಇದ್ರಿ, ಆ ಒಂದು ಕನ್ಫ್ಯೂಷನ್ ಇಂದ ಹೊರಗೆ ಬರ್ತಾ ಇರೋದನ್ನ ನೋಡ್ತಾ ಇದೀನಿ. ಅಂಡ್ ತುಂಬಾ ಜನಕ್ಕೆ ಸ್ಪಿರಿಚುವಲಿ, ಇಟ್ಸ್ ಮೋರ್ ಲೈಕ್ ಮನಿ, ದುಡ್ಡು ಅದ್ರ ಬಗ್ಗೆ ಮಾತ್ರ ಅಲ್ಲ, ಇಟ್ಸ್ ಆಲ್ ಅಬೌಟ್ ಸ್ಪಿರಿಚುವಲ್ ಗ್ರೋತ್ ಬಗ್ಗೆ ಒಂದು ಶಿಫ್ಟ್ ಆಗ್ತಿರೋದನ್ನ ನೋಡ್ತಾ ಇದೀನಿ. ನಿಮ್ಮ ಇಂಟ್ಯೂಷನ್ ನ ಟ್ರಸ್ಟ್ ಮಾಡ್ತಾ ಇದ್ದೀರಾ, ಲಾಜಿಕಲ್ ಮೈಂಡ್ ನ ಬಿಟ್ಟು ಹೋಗ್ತಾ ಇದ್ದೀರಾ. ಓಕೆ, ಲೈಫಲ್ಲಿ ಮುಂಚೆ ಹೆಂಗಿದ್ರಿ ಅಂದ್ರೆ, ಏನೇ ಒಂದು ನಾಳೆ ಹೆಂಗೆ ಬೆಳಗ್ಗೆ ಆಗುತ್ತೆ, ನಾಳೆ ಪ್ಲಾನ್ಸ್, ನಾಳೆ ಡೇ ಹೆಂಗಿರ್ಬೇಕು ಅಂತ ಇವಾಗ್ಲೇ ಅಡ್ವಾನ್ಸ್ ಆಗಿ ಪ್ಲಾನ್ ಮಾಡ್ಕೊಂಡಿರ್ತೀರಾ. ಸೊ ದಟ್ ನಿಮಗೆ ಏನೋ ಒಂದು ಚೇಂಜಸ್ ಆದ್ರೂ ಅದನ್ನ ಫೇಸ್ ಮಾಡಕ್ ತುಂಬಾ ಕಷ್ಟ. ಐ ಫೀಲ್ ತುಂಬಾ ಜನದ್ದು ಮೂನ್ ನಿಮ್ಮ ಒಂದು ಬರ್ತ್ ಚಾರ್ಟ್ ಅಲ್ಲಿ ಬಿಟ್ ವೀಕರ್ ಪೊಸಿಷನ್ ಅಲ್ಲಿ ಇದೆ ಅನ್ಸ್ತಾ ಇದೆ. ಅಂದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್ ನಿಮಗೆ ಒಂದು ಸಡನ್ ಚೇಂಜಸ್ ನ ಆಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ. ಸಡನ್ ಆಗಿ ಯಾರು ಏನಾರು ಅಂದ್ರು ಅಂದ್ರೆ ಡೀಪ್ ಆಗಿ ತಗೋಬಿಡ್ತೀರಾ ನೀವು. ವೆರಿ ಎಮೋಷನಲ್ ಅನ್ನೋದನ್ನ ನೋಡ್ತಾ ಇದೀನಿ. ಲಕ್ಕಿಲಿ ಯು ಆರ್ ಬ್ಲೆಸ್ಡ್, ಅಂದ್ರೆ ಸುತ್ತಮುತ್ತ ನಿಮ್ಮನ್ನ ಪ್ರೊಟೆಕ್ಟ್ ಮಾಡಕ್ ಜನ ಇದ್ದಾರೆ. ಬಟ್ ಡೀಪ್ ಇನ್ಸೈಡ್ ನಿಮ್ಮ ಎಮೋಷನ್ಸ್ ನ ಪ್ರೊಟೆಕ್ಟ್ ಮಾಡ್ಕೊಳ್ಳಕ್ಕೆ ನಿಮಗೆ ಕಷ್ಟ ಆಗ್ತಾ ಇದೆ ಅನ್ನೋದನ್ನ ನೋಡ್ತಾ ಇದೀನಿ. ಸೊ ಇಟ್ಸ್ ಮೋರ್ ಲೈಕ್, ಐ ಫೀಲ್ ತುಂಬಾ ಜನ ಏನು ಹೊಸ ಒಂದು ಪರ್ಸನ್ ಮೀಟ್ ಆಗೋದಷ್ಟೇ ಅಲ್ಲ, ತುಂಬಾ ಜನ ಆಲ್ರೆಡಿ ಒಬ್ರ ಜೊತೆ ಕನೆಕ್ಷನ್ ಅಲ್ಲಿ ಇದ್ದೀರಾ, ಆಲ್ರೆಡಿ ಒಂದು ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ. ಅದ್ರಲ್ಲೇ ಒಂದು ರಿಯಲೈಸೇಷನ್ ಆಗುತ್ತೆ, ನೀವು ಜಸ್ಟ್ ಒಂದು ಪರ್ಸನ್ ಜೊತೆ ಇಲ್ಲ, ಇನ್ಫ್ಯಾಕ್ಟ್ ದಿಸ್ ಇಸ್ ವೆರಿ ಡೀಪ್ ಕನೆಕ್ಷನ್ ಅಲ್ಲಿ ಇದ್ದೀರಾ, ನೀವು ಒಂದು ಸೋಲ್ಮೇಟ್ ಕೈಂಡ್ ಆಫ್ ಕನೆಕ್ಷನ್ ಅಲ್ಲಿ ಇದ್ದೀರಾ ಅಂತ ರಿಯಲೈಸೇಷನ್ ಮಾಡ್ಕೊಳ್ಳೋದು. ತುಂಬಾ ಜನಕ್ಕೆ ಒಂದು
ಒಂದಷ್ಟು ವಿಚಿತ್ರ ವಿಚಿತ್ರ ಕನಸುಗಳು ಬರೋ ಪಾಸಿಬಿಲಿಟೀಸ್ ಇದೆ ನೆಕ್ಸ್ಟ್ ಫ್ಯೂ ಡೇಸ್ ಅಲ್ಲಿ. ನಿಮ್ ಕನಸು ನಿಮಗೇನೋ ಹೇಳೋದಕ್ಕೆ ಟ್ರೈ ಮಾಡುತ್ತೆ ಅನ್ನೋದನ್ನ ನೋಡ್ತಾ ಇದ್ದೀನಿ. ದ ಥಿಂಗ್ ಇಸ್, ನಾನು ಏನ್ ನೋಡ್ತಾ ಇದ್ದೀನಿ ಗ್ರೂಪ್ 1 ಮೇನ್ ಆಗಿ ತುಂಬಾ ಜನ ನಿಮ್ಮ ಒಂದು ವೀಕ್ನೆಸ್, ನಿಮ್ಮ ಒಂದು ಇನ್ಸೆಕ್ಯೂರಿಟೀಸ್ ನ ಫೇಸ್ ಮಾಡ್ತಾ ಇದ್ದೀರಾ. ಫೇಸ್ ಮಾಡಿದಾಗ ನಿಮಗೆ ಅನ್ಸ್ಬೋದು ನಾನು ವೀಕ್ ಇದ್ದೀನಿ, ನಿಮಗೆ ಅನ್ನಿಸ್ಬೋದು ಇಲ್ಲ ನನ್ನ ಕೈಲಿ ಆಗಲ್ಲ, ನಂಗೆ ಇದು ಕಷ್ಟ ಆಗ್ತಾ ಇದೆ. ಬಟ್ ಫೈನಲಿ ಅದನ್ನ ಫೇಸ್ ಮಾಡಿದಾಗ, ಬೆಟರ್ ಫೀಲ್ ಮಾಡಿದಾಗ, ಅದ್ರಲ್ಲಿ ಆಗೋ ಒಂದು ಮೇಜರ್ ಶಿಫ್ಟ್, ಎಮೋಷ್ನಲಿ ಆಗೋ ಶಿಫ್ಟ್ ಇದೆಯಲ್ಲ, ದಟ್ ಈಸ್ ವೆರಿ ಡಿಫ್ರೆಂಟ್. ದಟ್ ಒಂದು ಡಿಫ್ರೆಂಟ್ ಲೆವೆಲ್ಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ನಿಮಗೆ ತಗೊಂಡೋಗುತ್ತೆ ಅಂತ ನೋಡ್ತಾ ಇದ್ದೀನಿ. ಸೊ ದೇರ್ ಈಸ್ 9 of Wands ಇಲ್ಲಿ, ಬಿಕಾಸ್ 9 of Wands ಮೇನ್ ಆಗಿ ಒಂದು ಪರ್ಸಿಸ್ಟೆನ್ಸ್ ಬಗ್ಗೆ ಹೇಳುತ್ತೆ. ಟ್ರೆಡಿಷನಲ್ ಡೆಕ್ಕಲ್ಲಿ ನೋಡಿದ್ರೆ ಒಂದು ಮನುಷ್ಯ ಆಲ್ಮೋಸ್ಟ್ ಜಗಳ ಆಡಿ ಯುದ್ಧ ಮಾಡಿ ನಿಂತಿದ್ದಾನೆ, ಗಾಯ ಆಗಿದೆ, ಸ್ವಲ್ಪ ಏಟ್ ಆಗಿದೆ, ಬಟ್ ಸ್ಟಿಲ್ ಗಿವ್ ಅಪ್ ಮಾಡೋದಕ್ಕೆ ರೆಡಿ ಇಲ್ಲ, ಆ ತರ ಒಂದು ಪರ್ಸನ್. ಸೊ ಬಟ್ ಸ್ಟಿಲ್ ಅವ್ನು ಗಿವ್ ಅಪ್ ಮಾಡೋದಕ್ಕೆ ರೆಡಿ ಇಲ್ಲ. ಇಟ್ಸ್ ಅನ್ ಇಂಡಿಕೇಶನ್ ಗ್ರೂಪ್ 1. ಐ ಡೋಂಟ್ ನೋ ನಿಮ್ಮ ಲೈಫ್ ಎಕ್ಸ್ಪೀರಿಯನ್ಸ್ಗಳು ನಿಮ್ಮನ್ನ ಎಷ್ಟು ವೀಕ್ ಮಾಡಿದೆ ಅಂತ. ಐ ಡೋಂಟ್ ನೋ ನಿಮ್ಮ ಲೈಫ್ ಸಿಚುವೇಶನ್ಸ್ಗಳು ನಿಮಗೆ ಎಷ್ಟು ವೀಕ್ ಮಾಡಿದೆ ಅಂತ. ಬಟ್ ದ ಥಿಂಗ್ ಈಸ್, ನೀವು ನೌ ಇಸ್ ನಾಟ್ ದ ಟೈಮ್ ಗಿವ್ ಅಪ್ ಮಾಡೋದಕ್ಕೆ. ಐ ನೋ ನೀವು ಇಂಟರ್ನಲಿ ತುಂಬಾ ಕಷ್ಟ ಸಿಚುವೇಶನ್ ಹೋಗ್ತಾ ಇದ್ದೀರಾ, ಯಾಚೂ ಹೇಳ್ಕೊಂತ ಇಲ್ಲ ಕೂಡ. ಬಟ್ ಇವಾಗ ಟೈಮ್ ಅಲ್ಲ ಗಿವ್ ಅಪ್ ಮಾಡೋದಕ್ಕೆ. ನೌ ಇಸ್ ನಾಟ್ ದ ಟೈಮ್ ಟು ಗಿವ್ ಅಪ್. ಇವಾಗ ನಿಮ್ಮ ಒಂದು ಎನರ್ಜಿನ ಪ್ರೊಟೆಕ್ಟ್ ಮಾಡ್ಕೊಳ್ಳೋ ಒಂದು ಟೈಮ್. ಇಲ್ಲಿವರೆಗೂ ಬಂದಿದ್ದೀರಾ, ಟ್ರಸ್ಟ್ ಇಟ್ಕೊಳ್ಳಿ, ಟ್ರಸ್ಟ್ನ ಕಳ್ಕೊಂಡ್ಬೇಡಿ. ಗಿವ್ ಅಪ್ ಮಾಡೋ ಟೈಮ್ ಅಲ್ಲ. ಏನೇ ಭಯ ಇರ್ಬೋದು ನಿಮಗೆ, ಏನೇ ಪ್ರಾಬ್ಲಮ್, ಒಬ್ಬೊಬ್ರಿಗೆ ಲೋನ್ಲಿನೆಸ್ ಭಯ ಇರುತ್ತೆ, ಒಬ್ಬೊಬ್ರಿಗೆ ನಾನು ಒಬ್ನೇ ಆಗ್ಬಿಟ್ರೆ ಅನ್ನೋ ಭಯ ಇರುತ್ತೆ. ಇಲ್ಲಿವರೆಗೂ ಅದನ್ನ ತಡ್ಕೊ ಬಂದಿದ್ದೀರಾ. ಇವಾಗ ನೀವು ಆ ಭಯಕ್ಕೆ ಒಂದು ಆಪರ್ಚುನಿಟಿ ಕೊಡ್ಬೇಡಿ ಇನ್ನೂ ಅದನ್ನ ಸಾಧಿಸೋದಕ್ಕೆ, ರೈಟ್? ಜಸ್ಟ್ ಏನಾಗ್ತಾ ಇದೆ, ಜಸ್ಟ್ ಗೋ ವಿತ್ ಇಟ್. ಎಸ್ಪೆಷಲಿ ಒಂದಷ್ಟು ಜನ ನಿಮಗೆ ವೀಕ್ ಮಾಡಿಸ್ತಾ ಇದ್ದಾರೆ, ಒಂದಷ್ಟು ಜನ ನಿಮಗೆ ಸಪೋರ್ಟ್ ಮಾಡ್ತಾ ಇಲ್ಲ, ಒಂದಷ್ಟು ಜನ ನಿಮ್ ಎನರ್ಜಿನ ವೀಕ್ ಮಾಡ್ತಾ ಇದ್ದೀರಾ ಅಂತ ಫೀಲ್ ಆಗ್ತಾ ಇದ್ರೆ, ಒಂದು ಬೌಂಡ್ರೀಸ್ ಹಾಕೊಳ್ಳಿ. ಗಿವ್ ಅಪ್ ಮಾಡೋದಲ್ಲ, ಅವನ್ನ ಹೆದರ್ಕೊಂಡು ಓಡೋಗೋದಲ್ಲ. ಒಂದು ಬೌಂಡ್ರೀಸ್ ಹಾಕೊಳ್ಳಿ. ಇಲ್ಲ, ನೀನ್ ಅಲ್ಲೇ ಇರು, ನಾನು ಇಲ್ಲೇ ಇರ್ತೀನಿ. ಅವಾಗ ಅದ್ ನಿಮಗೆ ಬೆಟರ್. ಒಂದು ಹೆಲ್ದಿ ಬೌಂಡ್ರಿ, ಇಟ್ಸ್ ವೆರಿ ಮಚ್ ಇಂಪಾರ್ಟೆಂಟ್. ನನಗೆ ಏನ್ ಅನ್ಸ್ತಾ ಇದೆ, ಗ್ರೂಪ್ 1 ಕೆಲವೊಬ್ಬೊಬ್ರು ತುಂಬಾ ಅನ್ನೆಸೆಸರಿ ಆಗಿ ಕೆಲವೊಂದೊಂದಷ್ಟು ಜನರನ್ನ ನಿಮ್ಮ ಹತ್ರ ತಂದ್ಕೊಂತಾ ಇದ್ದೀರಾ, ಕೆಲವೊಂದೊಂದು ಜನರನ್ನ ಕ್ಲೋಸ್ ಮಾಡ್ಕೊಂತಾ ಇದ್ದೀರಾ. ಅನ್ನೆಸೆಸರಿ ಇದೆಲ್ಲ. ಅವ್ರು ನಿಮಗೆ ನಿಮ್ಮ ಒಂದು ಎನರ್ಜಿನ ಡ್ರೈನ್ ಮಾಡ್ತಾ ಇದಾರೆ. ಒಂದಷ್ಟು ಗ್ರೂಪ್ ಅಲ್ಲಿ ಇದ್ದೀರಾ, ಅನ್ನೆಸೆಸರಿ ಗ್ರೂಪ್ ಅಲ್ಲಿ ಇರಬೇಡಿ, ಬಿಲಾಂಗ್ ಆಗಬೇಡಿ. ದಟ್ ಈಸ್ ದ ವೆರಿ ಇಂಪಾರ್ಟೆಂಟ್ ಅಡ್ವೈಸ್ ನಿಮಗೆ. ಬಿಕಾಸ್ ನಿಮ್ಮ ಪಾಸ್ಟ್ ಅಲ್ಲಿ ಏನಾಗಿದೆ ಅದನ್ನ ನೆನಪಿಸ್ಕೊಳ್ಳಿ, ಮತ್ತೆ ಮತ್ತೆ ನೆನಪಿಸ್ಕೊಳ್ಳಿ. ಅದು ಬರೀ ಕ್ಯಾರಿ ಮಾಡ್ಕೊಂಡು ಹೋಗೋದಲ್ಲ, ಅದನ್ನ ನೀವು ಕಲಿಬೇಕು ಮೇನ್ ಆಗಿ. ಇಫ್ ಪಾಸಿಬಲ್, ಏನೆಲ್ಲ ಎಮೋಷನಲಿ ಏನೆಲ್ಲ ಸಿಚುವೇಶನ್ ಫೀಲ್ ಆಗ್ತಾ ಇದೆ, ಇಫ್ ಪಾಸಿಬಲ್ ಫೇಸ್ ಇಟ್. ಅದರಿಂದ ಓಡೋಗ್ಬೇಡಿ, ಹೆದರ್ಕೊಂಡು ಓಡೋಗ್ಬೇಡಿ. ಯಾರೋ ಒಬ್ರು ಒಂದಷ್ಟು ಜನರುಗಳು ನಿಮಗೆ ಕಷ್ಟ ಕೊಡ್ತಾ ಇದಾರ, ಎಮೋಷನಲಿ ಪೇನ್ ಮಾಡ್ತಾ ಇದಾರ, ಓಡೋಗ್ಬೇಡಿ. ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ದಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಬಿಕಾಸ್ ನಿಮ್ಮ ಸೋಲ್ ಅಲ್ಟಿಮೇಟ್ಲಿ ನಿಮ್ಮ ಮೇಲೆ ಡಿಪೆಂಡ್ ಆಗಿದೆ, ಹೊರಗಡೆ ಇರೋರ ಮೇಲೆ ಡಿಪೆಂಡ್ ಆಗಿಲ್ಲ. ಹೊರಗಡೆ ಇರೋ ಜನರು, ನಿಮ್ಮ ಫ್ರೆಂಡ್ಸ್ ಎಷ್ಟೇ ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ಬೋದು, ಬಟ್ ಅಲ್ಟಿಮೇಟ್ಲಿ ನಿಮ್ಮ ಒಂದು ಎಮೋಷನ್ಸ್, ನಿಮ್ಮ ಒಂದು ಸೋಲ್, ಆತ್ಮ ಅನ್ನೋದನ್ನ ನೀವೇ ಪ್ರೊಟೆಕ್ಟ್ ಮಾಡ್ಕೋಬೇಕು. ಸೊ ನಿಮಗೆ ನೀವೇ ಹೇಳ್ಕೊಳ್ಳಿ, ಎಷ್ಟೋ ಕಷ್ಟಗಳ ಸಿಚುವೇಶನ್ ನಾನು ನನ್ನ ಫೇಸ್ ಮಾಡ್ಕೊಂಡಿದ್ದೀನಿ, ಈ ಸಿಚುವೇಶನ್ ನನಗೆ ಆಗಲ್ಲ ಅನ್ನೋ ಚಾನ್ಸೇ ಇಲ್ಲ, ನಾನು ಇದನ್ನ ಫೇಸ್ ಮಾಡೇ ಮಾಡ್ತೀನಿ, ನಾನು ಇದನ್ನ ವಿನ್ ಆಗೇ ಆಗ್ತೀನಿ. ನಿಮಗೆ ನೀವೇ ಧೈರ್ಯ ಅವಾಗ ತಂದ್ಕೋಬೇಕು. ಗ್ರೂಪ್ 1, ದಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಓಕೆ, ಇಲ್ಲಿ ಯಾರೋ ಬೇರೆಯವ್ರು ಬಂದು ನಿಮ್ಮನ್ನ ಹೀಲ್ ಮಾಡೋದ್ಕಿಂತ ಐ ಫೀಲ್ ಮುಂಚೆನೆ ಹೇಳ್ದಂಗೆ, ನೀವು ನಿಮ್ಮ ಆತ್ಮ ಒಳ್ಳೆ ಬೆಸ್ಟ್ ಪಾರ್ಟ್ನರ್ಸ್ ಆಗ್ತೀರಾ, ಬೆಸ್ಟ್ ಫ್ರೆಂಡ್ಸ್ ಆಗ್ತೀರಾ. ಅವ್ರ ಯಾವಾಗ ನೀವು ನಿಮ್ಮ ಆತ್ಮಕ್ಕೊಂದು ಸಾಥ್ ಕೊಡ್ತೀರಾ ಅಲ್ವಾ, ಪ್ರೊಟೆಕ್ಟ್ ಮಾಡ್ತೀರಾ ಅಲ್ವಾ, ಅವಾಗ ಅದು ಯಾವುದು ನಿಮ್ಮ ಕೈ ಬಿಡಲ್ಲ. ಒಂದು ಮ್ಯಾಗ್ನೆಟ್ ತರ ಅನ್ಕೋಬಿಟ್ರೆ ದಟ್ ಇಟ್ ಸೆಲ್ಫ್ ಇಸ್ ಎನಫ್. ನಿಮಗೆ ಬೇರೆಯವ್ರು ಯಾರೋ ಬಂದು ಹೀಲ್ ಮಾಡ್ಬೇಕಂತ ಇಲ್ಲ, ನಿಮಗೆ ನೀವು ಇನ್ನೂ ಓವರ್ ಆಗಿ ಅಟ್ಯಾಚ್ ಆಗೋದನ್ನ ನೋಡ್ತಾ ಇದ್ದೀನಿ. ಸೊ ದೇರ್ ಇಸ್ ಪವರ್ಫುಲ್ ಕಾರ್ಡ್ ಇಲ್ಲಿ, 2 of Cups. ಸೊ ದಿಸ್ ಇಸ್ ಒಂದು ಯೂನಿಯನ್ ಬಗ್ಗೆ ಹೇಳುತ್ತೆ, ಎಮೋಷನಲ್ ಕನೆಕ್ಷನ್ ಬಗ್ಗೆ ಹೇಳುತ್ತೆ, ಒಂದು ಪಾರ್ಟ್ನರ್ಶಿಪ್ ಬಗ್ಗೆ ಹೇಳುತ್ತೆ. ಅದು ರೊಮ್ಯಾಂಟಿಕ್ ಪಾರ್ಟ್ನರ್ಶಿಪ್ ಆಗಿರ್ಬೋದು, ಅಥವಾ ನಿಮ್ ಜೊತೆನೆ, ನಾನು ಮುಂಚೆನೆ ಹೇಳ್ದಂಗೆ ನಿಮಗೆ ನೀವೇ ಕನೆಕ್ಟ್ ಆಗೋದು ಬೆಟರ್ ವೇಯಲ್ಲಿ. ಫಸ್ಟ್ ಆಫ್ ಆಲ್ ನಿಮ್ ಜೊತೆ ನೀವು ಒಂದು ರಿಲೇಶನ್ಶಿಪ್ ನ ಬೆಳೆಸ್ಕೊಳ್ಳೋದು. ಸೊ
ತುಂಬಾ ಜನ ಒಬ್ಬೊಬ್ಬರಿಗೆ ಇಲ್ಲಿ ಮೇನ್ ಆಗಿ ಒಂದು ಸೋಲ್ಮೇಟ್ ಕನೆಕ್ಷನ್ ಫೈಂಡ್ ಔಟ್ ಮಾಡೋದು. ಔಟ್ಕಮ್ ಆಫ್ ದಿಸ್ ಶಿಫ್ಟ್ ಏನಾಗ್ತಾ ಇದೆ ಅಂದ್ರೆ ಒಬ್ಬರ ಜೊತೆ ಕನೆಕ್ಷನ್ ಇನ್ನೂ ಡೀಪ್ ಆಗಿ ಹೋಗೋದನ್ನ ನೋಡ್ತಾ ಇದೀನಿ. ಒಂದು ಸೋಲ್ಮೇಟ್ ಕೈಂಡ್ ಆಫ್ ಕನೆಕ್ಷನ್ ಫೈಂಡ್ ಔಟ್ ಮಾಡ್ಕೊಳ್ಳೋದು, ಎಮೋಷನಲಿ ಆನೆಸ್ಟ್ ಅಂಡ್ ರಿಚ್ ಪರ್ಸನ್ ಫೈಂಡ್ ಮಾಡೋದು, ತುಂಬಾ ಜನಕ್ಕೆ ಪಾಸ್ಟ್ ಅಲ್ಲಿ ಆದ ಕೆಲವೊಂದು ಕಷ್ಟಗಳಿಂದ ಹೀಲ್ ಮಾಡ್ಕೊಳ್ಳೋದು, ರೈಟ್. ತುಂಬಾ ಜನಕ್ಕೆ ಸೆಲ್ಫ್ ಲವ್. ಫಸ್ಟ್ ಆಫ್ ಆಲ್ ಇನ್ನೊಬ್ರ ಜೊತೆ ಕನೆಕ್ಟ್ ಆಗೋದ್ಕಿಂತ ನಿಮ್ ಜೊತೆ ನೀವೇ ಓವರ್ ಆಗಿ ಕನೆಕ್ಟ್ ಆಗೋದು, ಒಂದು ಸೋಲ್ ಲೆವೆಲ್ ಅಲ್ಲಿ ಕನೆಕ್ಟ್ ಆಗೋದು. ಯಾ, ದಟ್ಸ್ ರಿಯಲಿ ಬ್ಯೂಟಿಫುಲ್. ಒಂದು ಫಸ್ಟ್ ಆಫ್ ಆಲ್ ಆಸ್ ಅ ಪರ್ಸನ್ ನೀವು ಯಾವ ತರ ಅಂತ ನಿಮಗೆ ಫಸ್ಟ್ ಆಫ್ ಆಲ್ ಅರ್ಥ ಆಗೋದನ್ನ ನೋಡ್ತಾ ಇದೀನಿ. ಅಂಡ್ ಯಾರೆಲ್ಲ ನಿಮ್ಮ ಲೈಫಲ್ಲಿ ನೆಕ್ಸ್ಟ್ ಇನ್ನು ಈ ಒಂದು ರೀಡಿಂಗ್ ಆದ್ಮೇಲೆ ನೆಕ್ಸ್ಟ್ ಬರ್ತಾರೆ, ಅವರು ನಿಮ್ಮ ಸೋಲ್ ಜರ್ನಿಗೆ ಅಲೈನ್ ಆಗಿ ಬರ್ತಾರೆ. ಅಂದ್ರೆ ಯಾರೋ ಇನ್ನು ನಿಮ್ನ ವೀಕ್ ಮಾಡೋದಕ್ಕೆ ಬರಲ್ಲ, ಇನ್ಫ್ಯಾಕ್ಟ್ ನಿಮ್ಮ ಒಂದು ಎನರ್ಜಿಗೆ ಅಲೈನ್ ಆಗೋ ಒಂದು ಪರ್ಸನ್. ಇವಾಗ ನೀವು ಕೊಲಾಬ್ರೇಟ್ ಮಾಡ್ತೀರಾ, ಕೆಲಸ ಪಾರ್ಟ್ನರ್ಶಿಪ್ ಅಲ್ಲಿ ಮಾಡ್ತೀರಾ, ಬಟ್ ಆ ಪಾರ್ಟ್ನರ್ಶಿಪ್ಪಿಗೂ ಅಂತ ಮೀಟ್ ಆಗೋ ಒಂದಷ್ಟು ಜನರು ನಿಮ್ಮ ಒಂದು ಸೋಲ್ ಎನರ್ಜಿಗೆ ಮೀಟ್ ಆಗೋದು. ಒಂದು ರಿಯಲ್ ಕ್ಲೈಂಟ್ಸ್ ಆಗಿರ್ತಾರೆ, ರಿಯಲ್ ಪಾರ್ಟ್ನರ್ಸ್ ಆಗಿರ್ತಾರೆ ಅಂತ ಹೇಳ್ಬೋದು. ಯಾರು ನಿಮಗೆ ಇನ್ನೂ ಕಷ್ಟ ಕೊಡೋದಕ್ಕೆ ಬರಲ್ಲ, ಆತರ ಒಂದು ಎನರ್ಜಿ ನೋಡ್ತಾ ಇದೀನಿ. ಲೆಟ್ಸ್ ಸಿ ಗ್ರೂಪ್ 1 ಬುಕ್ ಆಫ್ ಆನ್ಸರ್ಸ್. ಇದರಿಂದ ನಿಮಗೇನು ಮೆಸೇಜ್ ಇದೆ ಅಂತ. ಅಲ್ಟಿಮೇಟ್ ಫೈನಲ್ ಮೆಸೇಜ್ ಅಥವಾ ಗೈಡೆನ್ಸ್ ನಿಮಗೆ ಗ್ರೂಪ್ 1. The best solution may not be the obvious one. The thing is, ನನಗೆ ಏನ್ ಅನ್ಸ್ತಾ ಇದೆ ಅಂದ್ರೆ ಗ್ರೂಪ್ 1 ಎಲ್ಲ ಒಂದ್ ಕಡೆ ಹೊರಗಡೆ ಅವರಿಂದ ನೀವು ಹೆಲ್ಪ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಸಪೋರ್ಟ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ದ ಥಿಂಗ್ ಈಸ್ ಆನ್ಸರ್ಸ್ ಅಥವಾ ಸೊಲ್ಯೂಷನ್ ಅಥವಾ ಸಪೋರ್ಟ್ ನಿಮ್ಮಲ್ಲೇ ಇದೆ. ಫಸ್ಟ್ ಆಫ್ ಆಲ್ ನಿಮಗ್ ನೀವೇ ಕನೆಕ್ಟ್ ಆದ ದಟ್ ಇಟ್ ಸೆಲ್ಫ್ ಇಸ್ ಮೋರ್ ದೆನ್ ಎನಫ್. ಆ ಥರ ಒಂದು ಮೆಸೇಜ್ ನೋಡ್ತಾ ಇದ್ದೀನಿ ನಾನು. ಸೊ ಗ್ರೂಪ್ 1 ಇಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ಮೆಸೇಜ್ ನಂಗಂತೂ. ನಿಮಗೇನಂತು ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ. ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ನಿಮಗೆ ಇಷ್ಟ ಆಗಿ ಅದನ್ನ ಕ್ಲೈಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದೆ, ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು ಅಂತ ಹೇಳ್ತಾ ಗೈಸ್, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಐ ಲವ್ ಯು, ಬಾಯ್. ಹೆಲೋ ಗಾಯ್ಸ್, ಯಾರೆಲ್ಲ ಸೆಕೆಂಡ್ ಆಪ್ಷನ್ ಅಥವಾ ಸೆಕೆಂಡ್ ಗ್ರೂಪಿಗೆ ಬಿಲಾಂಗ್ ಆಗ್ತೀರಾ, ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ನೋಡೋಣ ನಿಮ್ಮ ಲೈಫಲ್ಲಿ ಏನೆಲ್ಲ ಒಂದಷ್ಟು ಮೇಜರ್ ಶಿಫ್ಟ್ ಆಗ್ತಾ ಇದೆ, ಮೇಜರ್ ಶಿಫ್ಟ್ ಬರ್ತಾ ಇದೆ ನಿಮ್ಮ ಪರ್ಸ್ನಾಲಿಟಿಲಿ ಅಥವಾ ನಿಮ್ಮ ಕರಿಯರ್ ಅಲ್ಲಿ, ನಿಮ್ಮ ಎಮೋಷನಲಿ ಅಥವಾ ರಿಲೇಶನ್ಶಿಪ್ ವೈಸ್ ಅಲ್ಲಿ ಏನೆಲ್ಲ ನೆಕ್ಸ್ಟ್ ಅಪ್ಕಮಿಂಗ್ ಡೇಸ್ ಅಲ್ಲಿ ಏನೆಲ್ಲ ಚೇಂಜಸ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ನೋಡೋಣ. ಮಟೀರಿಯಲಿಸ್ಟಿಕಲಿ ಆಗುತ್ತಾ, ಎಮೋಷನಲಿ ಆಗುತ್ತಾ ಅಂತ. ಸೊ ದೇರ್ ಈಸ್ ಗಿಲ್ಟ್. ಫಸ್ಟ್ ಮೆಸೇಜ್ ನಿಮಗೆ ಯಾವ ಒಂದು ಎನರ್ಜಿನ ನೀವು ಬಿಟ್ಟು ಮೂವ್ ಆನ್ ಆಗ್ತಿದ್ದೀರಾ ಅನ್ನೋದಕ್ಕೆ ದೇರ್ ಈಸ್ ಗಿಲ್ಟ್ ಮೆಸೇಜ್. ಯಾವ ಒಂದು ಶಿಫ್ಟ್ನ ನೀವು ಎಂಬ್ರೇಸ್ ಮಾಡ್ತಾ ಇದ್ದೀರಾ. ದೇರ್ ಈಸ್ ಕ್ವೆಸ್ಟ್. ಗೈಸ್, ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ನಿಮಗೆ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೇಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡ್ಬೋದು. ಓಕೆ, ಲೆಟ್ಸ್ ಸಿ ಒರಾಕಲ್ ಮೆಸೇಜ್. ತುಂಬಾ ಜನ ಇವಾಗ ಏನ್ ಗಿಲ್ಟ್ ಫೀಲ್ ಮಾಡ್ತಾ ಇದ್ದೀರಾ, ನನ್ ಕೈಲಿ ಆಗಲ್ಲ, ನಾನು ತಪ್ಪು ಮಾಡಿದೆ, ಅವತ್ ನಾನು ಹಂಗೆ ಅನ್ಬಾರ್ದಿತ್ತು, ಏನೋ ಒಂದು ಸಿಚುವೇಶನ್ಗೆ ಒಂದಷ್ಟು ಗಿಲ್ಟ್ ಫೀಲ್ ಮಾಡ್ತಾ ಇದ್ದೀರಾ. ಐ ಡೋಂಟ್ ನೋ, ಆ ಒಂದು ಗಿಲ್ಟಿನ ನೀವು ಹೊರಗೆ ಬರೋದನ್ನ ನೋಡ್ತಾ ಇದ್ದೀನಿ. 5 ನಂಬರ್, ವಿಕ್ಟ್ರಿ ಇನ್ ಸಮ್ ಎಂಡ್ಯೂವರ್. ಓಕೆ, ಈ ಮೆಸೇಜ್ ಯಾಕೆ ಬರ್ತಾ ಇದೆ ನೋಡೋಣ. ಲೆಟ್ಸ್ ಸಿ ಗ್ರೂಪ್ 2 ಯಾವ ಒಂದು ಎನರ್ಜಿ ನಿಮ್ಮ ಲೈಫಲ್ಲಿ ಬರ್ತಾ ಇದೆ, ಮೇಜರ್ ಶಿಫ್ಟ್ ಯಾವ ಒಂದು ಏರಿಯಾದಲ್ಲಿ ಆಗ್ತಾ ಇದೆ ಅಂತ ನೋಡೋಣ. ದೇರ್ ಈಸ್ ಫನಲ್, ಪೀರಿಯಡ್ ಆಫ್ ಫ್ರಸ್ಟ್ರೇಷನ್, ಲೆಸನ್ಸ್ ಟು ಬಿ ಲರ್ನ್ಡ್. ಓಕೆ, ಲೆಟ್ಸ್ ಸಿ ಇದೇನ್ರ ಬಗ್ಗೆ ಹೇಳ್ತಾ ಇದೆ, ಯಾಕೆ ಈ ಮೆಸೇಜಸ್ ವೆರಿ ಚಾಲೆಂಜಿಂಗ್ ಮೆಸೇಜಸ್ ಬಂದಿದೆ ಅಂತಾನೆ ಹೇಳ್ಬೋದು. ಬಟ್ 1 by 1 ಡಿಕೋಡ್ ಮಾಡೋಣ ಈ ಒಂದು ಮೆಸೇಜಸ್ನ. ಸೊ ಗ್ರೂಪ್ 2, ಲುಕ್ ಎಟ್ ದಿಸ್. ಯಾವ ಒಂದು ಎನರ್ಜಿ ನಿಮ್ನ ಬಿಟ್ಟು ಹೋಗ್ತಾ ಇದೆ, ಮೇನ್ ಆಗಿ ಗಿಲ್ಟ್ ಅಂದ್ರೆ ಶೇಮ್ ಆಗಿರೋದು, ರಿಗ್ರೆಟ್ ಅಂತಾನೆ ಹೇಳ್ಬೋದು. ಅಂದ್ರೆ
ಯಾವತ್ತೋ ಏನೋ ಒಂದು ಸಿಚುವೇಶನ್ ಆಗಿರುತ್ತೆ, ಎಲ್ರ ಮುಂದೆ ನಿಮಗೆ ಶೇಮ್ ಆಗಿರುತ್ತೆ, ಎಲ್ರ ಮುಂದೆ ಮರ್ಯಾದೆ ಹೋದಂಗ ಆಗಿರುತ್ತೆ, ಎಲ್ರ ಮುಂದೆ ತಲೆ ತಗ್ಗಿಸ್ಬೇಕಾಗಿರುತ್ತೆ, ಎಲ್ರ ಮುಂದೆ ಓಕೆ ನಾನು ಸೋತ್ ಬಿಟ್ಟೆ ಅನ್ನೋ ಒಂದು ಥಾಟ್, ಎಲ್ರ ಮುಂದೆ ಓಕೆ ಅವತ್ತನ್ನ ಜನ ನೋಡ್ಕೊಂಡು ನಗಾಡ್ಬಿಟ್ರು, ಓ ನಾನು ಮಾಡಿರೋ ಸಿಚುವೇಶನ್ ಇಂದ ಎಲ್ರು ನನ್ನ ಹೀಯಾಳ್ಸಕ್ ಶುರು ಮಾಡಿದ್ರು, ಎಲ್ರು ನನ್ನ ಒಂಥರ ಒಳ್ಳೆ ಸಿಚುವೇಶನ್ ಅಲ್ಲಿ ಒಳ್ಳೆ ಒಂದು ಸ್ಟೇಟಸ್ ಅಲ್ಲಿ ಇಟ್ಟಿಲ್ಲ, ಎಲ್ರ ಮುಂದೆ ನಾನು ಒಳ್ಳೆ ಒಂದು ವೇಯಲ್ಲಿ ಇಲ್ಲ, ದಟ್ ಈಸ್ ಆಲ್ ಶೇಮ್ ಅಂತಾನೆ ಹೇಳ್ಬೋದು, ಅದೆಲ್ಲ ರಿಗ್ರೆಟ್ ಅಂತಾನೆ ಹೇಳ್ಬೋದು. ಆ ಒಂದು ಥಾಟ್ ಇದೇನಾಗುತ್ತೆ, ಈ ಒಂದು ಥಾಟ್ ಇದ್ರೆ ನಾವು ನಮ್ಮ ಬಗ್ಗೆ ಯಾವಾಗ ನಾವು ಸರಿ ಇಲ್ಲ, ನಾನು ಚೆನ್ನಾಗಿಲ್ಲ, ಅಥವಾ ನಾನು ಪ್ರಾಪರ್ ಆಗಿಲ್ಲ, ನನ್ಗೆ ಏನೋ ಒಂದು ಪ್ರಾಬ್ಲಮ್ ಇದೆ, ಹಿಂಗೆಲ್ಲ ಅನ್ಕೊಂತಾನೆ ಇದ್ರೆ ನಿಮ್ಮ ಮೇಲೆ ಸೆಲ್ಫ್ ವರ್ತ್ ಅನ್ನೋದೊಂದು ಕಡಿಮೆ ಆಗುತ್ತೆ. ಆ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದೊಂದು ಕಡಿಮೆ ಆಗುತ್ತೆ. ನನ್ನ ಕೈಲಿ ಆಗಲ್ಲ, ಎಲ್ಲ ಹೇಳ್ತಾರೆ ನನ್ನ ಕೈಲಿ ಆಗಲ್ಲ ಅಂತ, ಮೇ ಬಿ ನನ್ನ ಕೈಲಿ ಅಚೀವ್ ಮಾಡೋದಕ್ಕೆ ಆಗಲ್ಲ ನನ್ನ ಲೈಫಲ್ಲಿ. ಒಂದಷ್ಟು ಪಾಸ್ಟ್ ಡಿಸಿಷನ್ ಬಗ್ಗೆ ನೀವು ಇವಾಗ್ಲೂ ಕ್ವೆಶನ್ ಮಾಡ್ಕೊತಾ ಇರ್ತೀರಾ, ನಾನು ಯಾಕೆ ಅವಾಗ ಆ ಡಿಸಿಷನ್ ತಗೊಂಡೆ, ನಾನು ಯಾಕೆ ಅವಾಗ ಆಪರ್ಚುನಿಟಿ ಮಿಸ್ ಮಾಡ್ಕೊಂಡೆ. ಅಂಡ್ ಏನಾಗುತ್ತೆ, ಒಂದಷ್ಟು ಜನರು ಸಕ್ಸಸ್ ಆಗೋದನ್ನ ನೋಡ್ತೀರಾ ಲೈಫಲ್ಲಿ, ಒಂದಷ್ಟು ಜನರು ಸೋಷಿಯಲ್ ಮೀಡಿಯಾ ಪೋಸ್ಟ್ ನೋಡ್ತಾ ಇರ್ತೀರಾ ಗ್ರೂಪ್ ಟು, ನಾನು ಅವ್ರ ತರ ನಾನು ಇರ್ಬೇಕಿತ್ತು, ಯಾಕೆ ನನ್ನ ಲೈಫ್ ಅಷ್ಟು ಚೆನ್ನಾಗಿಲ್ಲ, ಈ ತರ ಅವಾಗ ನೀವು ಕ್ವೆಶನ್ ಮಾಡ್ಕೊಂಡು ನಿಮ್ಮ ಒಂದು ಸೆಲ್ಫ್ ವರ್ತ್ ನ ನೀವು ಕಡಿಮೆ ಮಾಡ್ಕೊಂತ ಹೋಗ್ತಾ ಇದ್ದೀರಾ ಅಂತ ನೋಡ್ತಾ ಇದ್ದೀನಿ ಇಲ್ಲಿ ನಾನು ಗ್ರೂಪ್ ಟು. ಸೊ ಮೇನ್ ಆಗಿ ಇದನ್ನ ನೀವು ಓವರ್ಕಮ್ ಮಾಡ್ತಾ ಇದ್ದೀರಾ. ಮೇ ಬಿ ದಿಸ್ ವಾಸ್ ಯುವರ್ ಬಿಗ್ ಚಾಲೆಂಜಿಂಗ್ ಸಿಚುವೇಶನ್. ನಿಮ್ಮ ಒಂದು ಸೆಲ್ಫ್ ವರ್ತ್, ನಿಮ್ಮನ್ನ ನೀವು ಬೆಸ್ಟ್ ಫೀಲ್ ಮಾಡಿಸ್ಕೊಳ್ಳೋದು, ನಿಮ್ಮ ಮೇಲೆ ನಿಮಗೆ ಒಂದು ಕಾನ್ಫಿಡೆನ್ಸ್ ಬರೋದು, ನಿಮ್ಮ ಮೇಲೆ ನಿಮಗೆ ಬೆಟರ್ ಫೀಲ್ ಮಾಡೋದೇ ಇಟ್ಸ್ ಲೈಕ್ ದಿ ಬೆಸ್ಟ್ ಥಿಂಗ್ ಎವರ್. ಸೊ ಮೇನ್ ಆಗಿ ನಾನು ಏನ್ ನೋಡ್ತಾ ಇದೀನಿ, ಈ ಒಂದು ಇನ್ನರ್ ವರ್ಕ್ ನ ನೀವು ಮಾಡ್ಕೊಂತ ಇರೋದನ್ನ ನೋಡ್ತಾ ಇದೀನಿ. ಅಂಡ್ ನಿಮಗ್ ನೀವೇ ಪ್ರೂವ್ ಮಾಡ್ಕೊಂತ ಇದ್ದೀರಾ, ನಾನು ಆ ಗಿಲ್ಟ್ ಸ್ಟೋರಿನೆಲ್ಲ ಬಿಟ್ಟು ಮೂವ್ ಆನ್ ಆಗ್ಬೇಕು. ನಾನು ಎಷ್ಟು ದಿನ ನನಗೆ ನನ್ ಮೇಲೆ ಒಂದು ಕಾನ್ಫಿಡೆನ್ಸ್ ಬರ್ತಾ ಇರ್ಲಿಲ್ಲ, ನನಗೆ ನನ್ ಮೇಲೆ ಒಂದು ಬೆಟರ್ ಫೀಲ್ ಮಾಡ್ಕೊಂತ ಇಲ್ಲ. ಬಟ್ ನೋ, ಮೇ ಬಿ ನೀವ್ ಏನೋ ಮಾಡ್ತೀರಾ, ಏನೋ ಒಂದು ಅಚೀವ್ ಮಾಡ್ತೀರಾ, ಏನೋ ಒಂದು ಚೇಂಜಸ್ ತಗೋಬರ್ತೀರಾ ನಿಮ್ಮಲ್ಲಿ, ಅಂಡ್ ನಿಮಗದ್ ಬೆಟರ್ ಫೀಲ್ ಆಗೋದು, ನಿಮಗ್ ನಿಮ್ಮ ಮೇಲೆ ಇನ್ನೂ ಕಾನ್ಫಿಡೆನ್ಸ್ ಜಾಸ್ತಿ ಆಗೋದು. ಮೇ ಬಿ ಇಟ್ಸ್ ಮೋರ್ ಲೈಕ್ ಏನಾಗುತ್ತೆ, ಓಕೆ ನಾನು ಗ್ರೂಪ್ ಅಲ್ಲಿ ಇದ್ರೆ ನಾನು ಮೇ ಬಿ ನನಗೆ ನನ್ನ ಜೊತೆ ಯಾವಾಗ್ಲೂ ಯಾರಾದ್ರು ಇರ್ಬೇಕು, ನಾನು ಯಾವಾಗಾದ್ರೂ ಯಾರ ಮೇಲೂ ಡಿಪೆಂಡ್ ಆಗ್ಬೇಕು, ನನಗೆ ಒಬ್ರಿಗೆ ಇರೋದಕ್ಕಾಗಲ್ಲ, ನನಗೆ ಇಂಡಿಪೆಂಡೆಂಟ್ ಆಗಿರೋದಕ್ಕಾಗಲ್ಲ. ಮೇ ಬಿ ಇದನ್ನ ನೀವು ನಿಮ್ಮ ಮೇಲೆ ಅನ್ಕೊಳ್ಳೋದಕ್ಕಿಂತ ಮೇ ಬಿ ಒಂದಷ್ಟು ಜನರು ನಿಮ್ ಲೈಫಲ್ಲಿ ನಿಮ್ಮ ಮೇಲೆ ನಿಮಗೆ ಈ ತರ ಥಾಟ್ ಬರೋ ತರ ಮಾಡಿದ್ದಾರೆ. ನಿನ್ ಕೆಲ ಆಗಲ್ಲ, ನೀನ್ ವೀಕು, ನೀನ್ ಇನ್ನೊಬ್ರ ಮೇಲೆ ಡಿಪೆಂಡ್ ಆಗ್ಬೇಕು, ಮುಂಚೆ ನೀನ್ ತಪ್ಪು ಮಾಡಿದ್ದೆ, ಮೇ ಬಿ ನೀನ್ ಮತ್ತೆ ತಪ್ಪು ಮಾಡ್ಬೋದು, ಸೊ ಕೇರ್ಫುಲ್ ಆಗಿರೋ. ದ ಥಿಂಗ್ ಈಸ್, ನಿಮ್ಮ ಒಂದು ಪಾಸ್ಟ್ ಅಲ್ಲಾದ ಒಂದು ಮಿಸ್ಟೇಕು, ಒಂದು ಲೈಫ್ ಡಿಸಿಷನ್, ಅದನ್ನೇ ತಲೆಯಲ್ಲಿ ಇಟ್ಕೊಂಡು ನೀವು ಯಾವಾಗ್ಲೂ ಅನ್ಕೊಂತಾ ಇದ್ರಿ ಅನ್ಸುತ್ತೆ ಗ್ರೂಪ್ ಟು, ಇಲ್ಲ ನನಗೆ ಅವತ್ತು ಹಂಗ್ ಮಾಡಿದೆ, ನಾನು ಮೇ ಬಿ ನನ್ನ ಕೈಲಿ ಆಗಲ್ಲ, ಇಲ್ಲ ಮೇ ಬಿ ನಿಮಗ್ ನೀವೇ ಒಂದು ವೀಕ್ ಪರ್ಸನ್ ಅಂತ ಅನ್ಕೊಳ್ಳೋ ತರ ಆಗೋಗ್ಬಿಟ್ಟಿದೆ ಮೇನ್ ಆಗಿ. ಸೊ ಮೇನ್ ಆಗಿ ಏನ್ ನೋಡ್ತಾ ಇದೀನಿ, ಏನೋ ಒಂದು ಸಕ್ಸಸ್ ಆಗುತ್ತೆ ನಿಮ್ಮ ಲೈಫಲ್ಲಿ, ಏನೋ ಒಂದು ಅಚೀವ್ ಮಾಡ್ತೀರಾ, ಫೈನಲ್ ನಿಮಗೆ ರಿಯಲೈಸೇಷನ್ ಆಗುತ್ತೆ, ಇಲ್ಲ ನಾನು ಅವತ್ತ ಡಿಸಿಷನ್ ಮಾಡಿ ತಪ್ಪಾಗಿಲ್ಲ, ಇಲ್ಲಿ ನೋಡಿ ನನ್ ಸಕ್ಸಸ್ ಬಂದಿದೆ ನನ್ನ ಲೈಫಲ್ಲಿ. ಆ ಗಿಲ್ಟು, ಆ ನೆಗೆಟಿವ್ ಥಾಟ್ಸ್ ಇಲ್ಲಿವರೆಗೂ ನನ್ನ ಎಲ್ಲದಕ್ಕೂ ತಡೀತಾ ಇತ್ತು. ಬಟ್ ನಾನು ಏನೋ ಒಂದು ಅಚೀವ್ ಮಾಡಿದೀನಿ. ಫಾರ್ ಅನ್ ಎಕ್ಸಾಂಪಲ್ ಲವ್ ಲೈಫ್ ಅಲ್ಲೂ ತಕೊಂಡ್ರೆ, ಒಂದು ಪಾಸ್ಟ್ ಬ್ರೇಕಪ್ ಬಗ್ಗೆ ನೆನಪಿಸ್ಕೊಂತ ಇದ್ರಿ, ಅವಾಗ ಅದ್ರ ಬಗ್ಗೆ ನೆನಪಿಸ್ಕೊಳ್ಳೋದು, ಅವಾಗ ಮಾಡಿದ ಡಿಸಿಷನ್ಸ್ ಬಗ್ಗೆ ನಿಮಗೆ ಕ್ವೆಶನ್ ಮಾಡ್ಕೊಳ್ಳೋದೇನೋ, ನಾನು ಯಾಕಾರು ಚೂಸ್ ಮಾಡಿದೆ ಆ ಪರ್ಸನ್, ಯಾಕ ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ ಅಲ್ಲಿ ಇದ್ದೆ. ಬಟ್ ದ ಥಿಂಗ್ ಈಸ್, ಅದರಿಂದ ಏನೋ ನಿಮಗೆ ಲೆಸನ್ ಕಲ್ತಿದ್ದೀರಾ, ಅದ್ರ ಬಗ್ಗೆ ನೀವು ಫೋಕಸ್ ಮಾಡ್ತಾ ಇದ್ದೀರಾ, ಆ ಒಂದು ಗಿಲ್ಟ್ ಅನ್ನೋ ಒಂದು ಎನರ್ಜಿನ ಬಿಡ್ತಾ ಇದ್ದೀರಾ ಹಿಂದೆ. ಕರಿಯರ್ ವಿಷಯದಲ್ಲಿ ಬಂದ್ರೆ, ಆಬ್ವಿಯಸ್ಲಿ ನಿಮಗೆ ಕರಿಯರ್ ಅಂತ ಬಂದಾಗ ಒಂದು ಸರ್ಟನ್ ಗೋಲ್ಸ್ ಇರುತ್ತೆ. ಓಕೆ, ನಾನು 1 ವರ್ಷ ಆದ್ಮೇಲೆ ನಾನು ಈ ತರ ಒಂದು ಪೊಸಿಷನ್ ಅಲ್ಲಿ ಇರ್ಬೇಕು, ನನಗೆ ಇಷ್ಟು ದುಡ್ಡು ಇರ್ಬೇಕು, ನಾನು ಇಂಥ ಒಂದು ಕಂಫರ್ಟ್ ಝೋನ್ ಅಲ್ಲಿ ಇರ್ಬೇಕು, ನನಗೆ ಇಷ್ಟು ರೆಕಗ್ನಿಷನ್ ಇರ್ಬೇಕು. ಬಟ್ ದ ಥಿಂಗ್ ಈಸ್, ನಿಮಗೆ ಗೊತ್ತಾಗುತ್ತೆ ನಾನು ಇಷ್ಟೊಂದು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದಕ್ಕೆ ನನಗೆ ಅದು ರೀಚ್ ಆಗ್ತಿಲ್ಲ, ಅಥವಾ ಓವರ್ ಎಕ್ಸ್ಪೆಕ್ಟೇಷನ್ಸ್ ಅಥವಾ ಒಂದು ಟಾರ್ಗೆಟ್ ಇಟ್ಕೊಂಡು ಒಂಥರ ಮಷಿನ್ ತರ ಆಗೋಗ್ಬಿಟ್ಟಿದ್ದೀನಿ ನಾನು. ನಿಮಗೆ ಗೊತ್ತಾಗುತ್ತೆ ಇವಾಗ ಏನ್ ಅಚೀವ್ ಮಾಡಿದ್ರೆ ದಟ್ ಈಸ್ ಆಲ್ಸೋ ಸಕ್ಸಸ್ ಅನ್ನೋದೊಂದು ಗೊತ್ತಾಗುತ್ತೆ. ಅಂಡ್ ತುಂಬಾ ಜನಕ್ಕೆ ಮೈಂಡ್ ಸೆಟ್ ಅಲ್ಲಿ ಚೇಂಜ್ ಆಗ್ತಾ ಇರೋದನ್ನ ನೋಡ್ತಾ ಇದೀನಿ. ಆ ಗಿಲ್ಟು, ನಾನು ಅಪ್ ಟು ದ ಮಾರ್ಕ್ ಇಲ್ಲ, ನಾನು ದಿ ಬೆಸ್ಟ್ ಅಲ್ಲ, ಈ ತರ ಎಲ್ಲ ಥಾಟ್ ಅನ್ನ ನೀವು ಬಿಡ್ತಾ ಇರೋದನ್ನ ನೋಡ್ತಿದೀನಿ, ಹಿಂದೆ ಹಾಕ್ತಾ ಇರೋದನ್ನ ನೀವು ನೋಡ್ತಾ ಇದೀನಿ ಗ್ರೂಪ್ ಟು. ಸೊ ವಾಟ್ ಮೇಜರ್ ಶಿಫ್ಟ್ ನೀವು ಏನು ಇದ್ ಮಾಡ್ತಾ ಇದ್ದೀರಾ, ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ ಅನ್ನೋದಕ್ಕೆ, ಪೀರಿಯಡ್ ಆಫ್ ಫ್ರಸ್ಟ್ರೇಷನ್, ಲೆಸನ್ಸ್ ಟು ಬಿ ಲರ್ನ್ಡ್, ಇಲ್ಲಿ ಕ್ವೆಸ್ಟ್, ವೆರಿ
ಒಂಥರ ಡಿಫ್ರೆಂಟ್ ಅಂಡ್ ಯೂನಿಕ್ ಮೆಸೇಜಸ್. ಸಿ, ದೀಸ್ ಟು ಡಿಫ್ರೆಂಟ್ ಮೆಸೇಜಸ್, ದೀಸ್ ಟು ಡಿಫ್ರೆಂಟ್ ಮೆಸೇಜಸ್, ರೈಟ್? ಸೊ ಕ್ವೆಸ್ಟ್ ಅಂತ ಅಂದ್ರೆ ನಥಿಂಗ್ ಬಟ್ ಒಂದು ಹೊಸ ಪಾತ್, ಇದು ಹೊಸ ಡೈರೆಕ್ಷನ್. ಯಾರೋ ಬಂದ್ಬಿಟ್ಟು ನಿಮಗೆ ಹೊಸ ಡೈರೆಕ್ಷನ್ ಬಗ್ಗೆ ತೋರಿಸೋದು, ಹೊಸ ಡೈರೆಕ್ಷನ್ ಬಗ್ಗೆ ಗೈಡ್ ಮಾಡೋದು, ಹೊಸ ಮೈಂಡ್ ಸೆಟ್ ಅಥವಾ ಆ ಒಂದು ಮೆಚ್ಯೂರಿಟಿ ಲೆವೆಲ್ ಜಾಸ್ತಿ ಆಗೋದು, ಗ್ರೋತ್ ಜಾಸ್ತಿ ಆಗೋದು. ಫನಲ್ ಅಂತ ಬಂದ್ರೆ ಏನೋ ಇಲ್ಲಿ ಏನೋ ಪ್ರೊಸೆಸ್ ಆಗ್ತಾ ಇದೆ. ದ ಥಿಂಗ್ ಈಸ್, ಇಲ್ಲಿ ಒಂದು ಪ್ರೈಸ್ ತರ ಇದೆ, ಬಟ್ ದಿಸ್ ಇಸ್ ಫನಲ್. ಇವಾಗೆಲ್ಲ ನೋಡಿರ್ತೀರ ನೀವು, ನಿಮ್ಮನೇಲೂ ಇರುತ್ತೆ, ಮೇಲ್ ಹಾಕಿದ್ರೆ ಕೆಳಗಡೆ ಫಿಲ್ಟರ್ಡ್ ಆಗಿ ಕೆಳಗಡೆ ಬೇಕಾಗಿರೋದು ಮಾತ್ರ ಬರುತ್ತೆ, ಮೇಲ್ಗಡೆ ದಪ್ಪ ದಪ್ಪ ಇರೋದು ನಿಂತ್ಕೊಳ್ಳುತ್ತೆ, ರೈಟ್? ದಟ್ ಇಸ್ ಫನಲ್. ಫನಲ್ ಯೂಸ್ ಮಾಡೋದೇ ಒಂದು ಫಿಲ್ಟರ್ ಮಾಡೋದಕ್ಕೆ, ರೈಟ್? ಐ ಫೀಲ್ ಯಾವುದೋ ಒಂದು ಈ ಒಂದು ಮೇಜರ್ ಶಿಫ್ಟ್ ಬಂದ್ಬಿಟ್ಟು ಇಟ್ ವೋಂಟ್ ಬಿ ಈಸಿ. ಲೈಫಲ್ಲಿ ಏನು ಶಿಫ್ಟ್ ಆಗ್ತಾ ಇದೆ, ಬಿಟ್ ಡಿಫಿಕಲ್ಟ್ ಆಗಿರುತ್ತೆ, ಬಿಟ್ ಚಾಲೆಂಜಿಂಗ್ ಆಗಿರುತ್ತೆ, ಫ್ರಸ್ಟ್ರೇಟಿಂಗ್ ಆಗಿರುತ್ತೆ, ಬಟ್ ಇದನ್ನ ಶೇಪ್ ಮಾಡ್ತಾ ಇದೆ, ಏನೋ ಟೀಚ್ ಮಾಡ್ತಾ ಇದೆ ನಿಮಗೆ. ಹೊಸ ಪಾತ್ ಇದು ಒಂದು ಹೊಸ ಡೈರೆಕ್ಷನ್ ಕಡೆ ಕರ್ಕೊಂಡು ಹೋಗ್ತಾ ಇದೆ. ಅಂಡ್ ಈ ಹೊಸ ಡೈರೆಕ್ಷನ್ ಅಲ್ಲಿ ನೀವು ಕಲಿಬೇಕಾಗಿರೋದು ಬೇಕಾದಷ್ಟಿದೆ. ಅಂಡ್ ಕ್ವೆಸ್ಟ್ ಅಂತ ಬಂದ್ರೆ ಯಾರೋ ಬಂದು ನಿಮಗೆ ಟ್ರುತ್ ಹೇಳೋದು, ಸತ್ಯ ಹೇಳೋದು, ಅಂಡ್ ಈ ಸತ್ಯ ನಿಮಗೆ ಗೊತ್ತಾಗೋದು ಕ್ವಿಕ್ ಆಗಿ ಲೈಫ್ ಶಿಫ್ಟ್ ಆಗುತ್ತೆ ಅನ್ನೋದನ್ನ ನೋಡ್ತಾ ಇಲ್ಲ, ಬಟ್ ಸ್ಲೋಲಿ ನಿಮ್ಮ ಲೈಫಲ್ಲಿ ನೀವು ಈ ಚೇಂಜಸ್ನ ಅಬ್ಸರ್ವ್ ಮಾಡ್ಬೋದು. ಇಟ್ಸ್ ಮೋರ್ ಲೈಕ್ ಒಂದಷ್ಟು ಸ್ಪಿರಿಚುವಲ್ ಗ್ರೋತ್ ಅಥವಾ ಒಂದಷ್ಟು ಎಮೋಷನಲ್ ಗ್ರೋತ್ ಆಗುತ್ತೆ, ಬಟ್ ಈಸಿಯಾಗಿ ಆಗಲ್ಲ. ಒಂದು ನ್ಯೂ ಡೈರೆಕ್ಷನ್ ಅಥವಾ ಕರಿಯರ್ ಅಲ್ಲಿ ನ್ಯೂ ಡೈರೆಕ್ಷನ್, ಲವ್ ಅಲ್ಲಿ ನ್ಯೂ ಡೈರೆಕ್ಷನ್, ನಿಮ್ಮ ಹೋಲ್ ಪರ್ಪಸ್ ಅಲ್ಲೇ ನ್ಯೂ ಡೈರೆಕ್ಷನ್, ಬಟ್ ಅದಕ್ಕೆ ಪೇಷನ್ಸ್ ಬೇಕು, ಏನೋ ಒಂದು ಹೊಸದ್ ಕಲಿಬೇಕು, ಆ ಪ್ರೋಸೆಸ್ ನ ಟ್ರಸ್ಟ್ ಮಾಡಬೇಕು. ಐ ಫೀಲ್ ನಾನು ಏನ್ರ ಬಗ್ಗೆ ಹೇಳ್ತಾ ಇದೀನಿ ನಿಮಗೆ ಚೆನ್ನಾಗಿ ಗೊತ್ತು, ಗ್ರೂಪ್ 2. ಬಿಕಾಸ್ ಐ ಫೀಲ್ ತುಂಬಾ ಜನಕ್ಕೆ ನಿಮಗೆ ನೀವೇ ಕ್ವೆಶನ್ ಮಾಡ್ಕೊತಾ ಇರ್ತೀರಾ, ನನ್ನ ಲೈಫ್ ಯಾಕೆ ಇಷ್ಟು ಸ್ಲೋ ಗ್ರೋ ಆಗ್ತಾ ಇದೆ, ನನ್ನ ಲೈಫಲ್ಲಿ ನಾನು ಯಾವಾಗ ಆ ಸಕ್ಸಸ್ ಅನ್ನೋದನ್ನ ಫೈಂಡ್ ಮಾಡ್ತೀನಿ. ದಟ್ ಈಸ್ ವಾಟ್ ಅಗೇನ್ ಫ್ರಸ್ಟ್ರೇಷನ್. ಬಟ್ ನಾನು ಇಲ್ಲಿ ಏನ್ ನೋಡ್ತಾ ಇದ್ದೀನಿ, ನಿಮ್ಮ ಲೈಫಲ್ಲಿ ಆ ಶಿಫ್ಟ್ ಆಲ್ರೆಡಿ ಆಗ್ತಾ ಇದೆ, ಬಟ್ ನಿಮಗೆ ಅದು ಗೊತ್ತಾಗ್ತಾ ಇಲ್ಲ. ಆ ಫ್ರಸ್ಟ್ರೇಷನ್ ಅಲ್ಲಿ ಮುಳುಗೋಗ್ಬಿಟ್ಟಿದ್ದೀರಾ ನೀವು. ಯಾಕೆ ಆಗ್ತಾ ಇಲ್ಲ ಅನ್ನೋ ಒಂದು ಫ್ರಸ್ಟ್ರೇಷನ್ ಮುಳುಗೋಗ್ತಾ ಇದ್ದೀರಾ. ಬಟ್ ನಿಮಗೆ ಆ ಗೈಡೆನ್ಸ್ ಬರ್ತಾ ಇದೆ. ಈ ಒಂದು ಮೂಮೆಂಟ್ ಅಲ್ಲಿ ಏನಾಗುತ್ತೆ, ಯಾರೋ ಒಬ್ರು ಗೈಡ್ ಮಾಡೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನಾವೇನ್ ಮಾಡ್ತೀವಿ, ನಾವು ಬ್ಲೇಮ್ ಮಾಡಿಕೊಂಡು ಕಂಪ್ಲೇಂಟ್ ಅನ್ನೋ ಒಂದು ಗೇಮ್ ಅಲ್ಲೇ ನಾವು ಒದ್ದಾಡ್ತಾ ಇರ್ತೀವಿ. ಬಟ್ ಆ ಲೈಫ್ ಅಲ್ಲಿ ಆಗ್ತಾ ಇರೋ ಸ್ಮಾಲ್ ಬ್ಯೂಟಿಫುಲ್ ಚೇಂಜಸ್ ನ ನಾವು ಅದ್ರ ಮೇಲೆ ಫೋಕಸ್ ಮಾಡೋದನ್ನ ಮರ್ತು ಬಿಡ್ತೀವಿ. ಸೊ ಈ ಒಂದು ಪಾಯಿಂಟ್ ಅಲ್ಲಿ ನಿಮಗೆ ಗೈಡ್ ಮಾಡೋದಕ್ಕೆ ಒಂದು ಎನರ್ಜಿ ನಿಮ್ ಕಡೆ ಬರ್ತಾ ಇದೆ. ಒನ್ ಸ್ಟೆಪ್ ಎಟ್ ಅ ಟೈಮ್ ಅಂತ ಹೇಳೋದಕ್ಕೆ ಅಟ್ಲೀಸ್ಟ್ ಒಂದು ಎನರ್ಜಿ ನಿಮ್ಮ ಲೈಫಲ್ಲಿ ಬರ್ತಾ ಇದೆ. ಸೊ ಮೇಜರ್ ಟ್ರಾನ್ಸ್ಫಾರ್ಮೇಶನ್ ಆಗ್ತಾ ಇದೆ. ಫಾರ್ ಅನ್ ಎಕ್ಸಾಂಪಲ್, ಒಂದು ಹೊಸ ಪರ್ಸನ್ ಮೀಟ್ ಆಗ್ತೀರಾ, ಬಟ್ ಇಟ್ಸ್ ನಾಟ್ ಜಸ್ಟ್ ಅಬೌಟ್ ರಿಲೇಶನ್ಶಿಪ್. ಓಕೆ, ಈ ಪರ್ಸನ್ ಮೀಟ್ ಆಗ್ತಾ ಇದೀನಿ, ನನ್ನ ಲೈಫಲ್ಲಿ ಏನೋ ಒಂದು ಹೊಸ ಚೇಂಜಸ್ ಆಗ್ತಾ ಇದೆ, ಬಟ್ ಸ್ಟಿಲ್ ನಾನು ಅವ್ರ ಲೆವೆಲಿಗೆ ಇರಬೇಕು, ಗ್ರೋತ್ ಆಗಬೇಕು, ಆ ಒಂದು ಟ್ರಿಗರ್ ಆಗ್ತಾ ಇರೋದನ್ನ ನೋಡ್ತಾ ಇದೀನಿ. ಒಂದು ಸ್ಪಿರಿಚುವಲ್ ಅವೇಕನಿಂಗ್ ಜರ್ನಿ ಕಡೆ ಹೋಗ್ತಾ ಇದ್ದೀರಾ. ಐ ಫೀಲ್ ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಏನೋ ಒಂದು ಲೈಫಲ್ಲಿ ಮೇಜರ್ ಶಿಫ್ಟ್ ಆಗೋದಷ್ಟೇ ಅಂತ ಅಲ್ಲ, ಯಾವುದೋ ಒಂದು ಹೊಸ ಪರ್ಪಸ್, ಹೊಸ ಒಂದು ಚಾಪ್ಟರ್ ಓಪನ್ ಆಗ್ತಾ ಇದೆ. ಆ ಒಂದು ಹೊಸ ಚಾಪ್ಟರ್ ಅಲ್ಲಿ ನೀವು ಕಲಿಬೇಕಾಗಿರೋದು ಹೊಸದೇ ಒಂದಿರುತ್ತೆ, ಹೊಸ ಗ್ರೋತ್ ಇರುತ್ತೆ, ನಿಮ್ಮನ್ನ ಹೊಸ ರೀತಿಲಿ ಟೆಸ್ಟ್ ಮಾಡುತ್ತೆ ಯೂನಿವರ್ಸ್. ಒಂದು ಪಾಯಿಂಟ್ ಅಲ್ಲಿ ಅದು ಫ್ರಸ್ಟ್ರೇಷನ್ ಆಗ್ಬೋದು, ಬಟ್ ದ ಥಿಂಗ್ ಇಸ್, ನಿಮ್ಮ ಸೋಲ್, ನಿಮ್ಮ ಆತ್ಮ ಈ ಜರ್ನಿ ಕಡೆ ಅಲೈನ್ ಆಗಿದೆ. ಒಂದಷ್ಟು ಗಿಲ್ಟ್ ನ ನೀವು ರಿಲೀಸ್ ಮಾಡ್ತಾ ಇದ್ದೀರಾ, ತೆಗ್ದಾಕ್ತಾ ಇದ್ದೀರಾ ತಲೆಯಿಂದ. ಸ್ಲೋಲಿ ಅದ್ ನಿಮ್ಮ ಒಂದು ಪಾಸ್ಟ್ ಚಾಯ್ಸಸ್ ಕಡೆ ಒಂದು, ಇವಾಗ ಏನ್ ನೀವು ಇಲ್ಲ ತಪ್ಪು ಮಾಡ್ದೆ, ರಾಂಗ್ ಚಾಯ್ಸ್ ಮಾಡ್ದೆ ಅಂತ ನೀವೇನ್ ಬ್ಲೇಮ್ ಮಾಡ್ಕೊಂತ ಇದ್ರಿ, ಅದನ್ನ ಸ್ಲೋಲಿ ನೀವು ಹೊರಗೆ ಬರ್ತಾ ಇದ್ದೀರಾ. ಸ್ಲೋಲಿ ಯಾವ ಕಡೆ ಬರ್ತಾ ಇದ್ದೀರಾ ಅಂದ್ರೆ ಒಂದು ಹೊಸ ಚಾಪ್ಟರ್ ಕಡೆ ಬರ್ತಾ ಇದ್ದೀರಾ. ಎಸ್, ಈ ಚಾಪ್ಟರ್ ಒಂದು ಫ್ರಸ್ಟ್ರೇಷನ್ ತಗೋ ಬರ್ತಾ ಇದೆ, ಬಿಕಾಸ್ ಅದ್ನ ಏನೋ ಟೀಚ್ ಮಾಡ್ತಾ ಇದೆ, ಮೇ ಬಿ ಕಂಪ್ಲೀಟ್ಲಿ ಆಪೋಸಿಟ್ ಟು ಯೋರ್ ಮೈಂಡ್ ಸೆಟ್. ಅದಕ್ಕೆ ನಿಮಗೆ ಅದು ಕಷ್ಟ ಆಗ್ತಾ ಇದೆ ಅಡ್ಜಸ್ಟ್ ಆಗೋದಕ್ಕೆ. ಸೊ ಒನ್ ಥಿಂಗ್ ಐ ಫೀಲ್, ಈ ಒಂದು ಪ್ರೊಸೆಸ್ ಆಲ್ರೆಡಿ ಆಗ್ತಾ ಇದೆ ಗ್ರೂಪ್ 2, ಈ ಶಿಫ್ಟ್ ಅನ್ನೋದೊಂದು ಆಲ್ರೆಡಿ ಆಗ್ತಾ ಇದೆ, ಬಟ್ ಅದೇ ನಿಮಗೆ ಇವಾಗ ಫ್ರಸ್ಟ್ರೇಟ್ ಆಗ್ತಾ ಇದೆ.
ನೀವೇನೋ ಒಂದು ಲೂಸ್ ಮಾಡ್ಕೊಂತ ಇಲ್ಲ, ಕಳ್ದೋಗಿಲ್ಲ, ಬಟ್ ಯು ಆರ್ ಆನ್ ಅ ಕ್ವೆಸ್ಟ್. ಅಂದ್ರೆ ಐ ಫೀಲ್ ಆಲ್ರೆಡಿ ಒಂದು ಬ್ಯೂಟಿಫುಲ್ ಜರ್ನಿ ಸ್ಟಾರ್ಟ್ ಆಗಿದೆ ಗ್ರೂಪ್ 2, ಅದನ್ನ ನೀವು ರಿಯಲೈಸ್ ಮಾಡ್ಕೊಂತ ಇಲ್ಲ. ಇವಾಗ ಫಾರ್ ಅನ್ ಎಕ್ಸಾಂಪಲ್, ಅವಾಗಲೇ ಒಂದು ರಿಲೇಶನ್ಶಿಪ್ ಕೊಟ್ಟೆ, ರಿಲೇಶನ್ಶಿಪ್ ಅಲ್ಲಿ ಒಂದು ಹೊಸ ಪರ್ಸನ್ ನಿಮ್ ಲೈಫ್ ಅಲ್ಲಿ ಬಂದಿದ್ದಾರೆ, ಬಟ್ ಇಟ್ಸ್ ವೆರಿ ಚಾಲೆಂಜಿಂಗ್. ಅಂದ್ರೆ ಈ ಪರ್ಸನ್ ನ ಕಂಪ್ಲೀಟ್ ಆಗಿ ಇಂಪ್ರೆಸ್ ಮಾಡೋದು, ಪರ್ಸನ್ ಜೊತೆ ಕಂಪ್ಲೀಟ್ ಆಗಿ ಅಡ್ಜಸ್ಟ್ ಆಗೋದು ವೆರಿ ಚಾಲೆಂಜಿಂಗ್ ಆಗ್ತಾ ಇದೆ ನಿಮಗೆ. ಏನೋ ಅವ್ರ ಕಂಡ್ರೆ ನಿಮಗೆ ಇಷ್ಟ ಇದೆ, ಬಟ್ ಆ ಒಂದು ಫ್ಲೋ ಆಗ್ತಾ ಇಲ್ಲ, ಕಷ್ಟ ಆಗ್ತಾ ಇದೆ. ಬಟ್ ದ ಥಿಂಗ್ ಈಸ್, ಈ ಒಂದು ಹೊಸ ಚಾಪ್ಟರ್ ಹೋಗ್ತಾ ಇದ್ದೀರಾ, ಕಮ್ಸ್ ವಿತ್ ಫ್ರಸ್ಟ್ರೇಷನ್. ಇವಾಗ ಫಾರ್ ಅನ್ ಎಕ್ಸಾಂಪಲ್, ತುಂಬಾ ಜನದ ಇವಾಗ ಅಷ್ಟೇ ಕರಿಯರ್ ಶಿಫ್ಟ್ ಆಗಿದೆ, ಹೊಸ ಪಾತ್ ನ ನೀವು ಹುಡ್ಕೊಂಡಿದ್ದೀರಾ, ಬಟ್ ಈವನ್ ಅದು ಒಂದು ನ್ಯೂ ಚಾಪ್ಟರ್ ನಿಮ್ ಲೈಫ್ ಅಲ್ಲಿ, ಬಟ್ ದ ಥಿಂಗ್ ಈಸ್ ಅದಕ್ಕೆ ಅಡ್ಜಸ್ಟ್ ಆಗೋದಕ್ಕೆ ಕಷ್ಟ ಆಗ್ತಾ ಇದೆ. ದ ಮೆಸೇಜ್ ಇಲ್ಲಿ, ಇಂಪಾರ್ಟೆಂಟ್ ಮೆಸೇಜ್ ಅಂದ್ರೆ, ಯು ಹ್ಯಾವ್ ಟು ಗೋ ಥ್ರೂ ದಿಸ್. ಈ ಫ್ರಸ್ಟ್ರೇಷನ್ ಸ್ವಲ್ಪ ದಿನ ಕಷ್ಟ, ಬಟ್ ಯು ಆರ್ ಲರ್ನಿಂಗ್. ಏನೋ ಒಂದು ಹೊಸದ್ ಕಲಿತಾ ಇದ್ದೀರಾ, ಅದ್ರ ಮೇಲೆ ಫೋಕಸ್ ಮಾಡಬೇಕು ನೀವು. ಗ್ರೂಪ್ 2 ವೆರಿ ಚಾಲೆಂಜಿಂಗ್ ಅಂಡ್ ಇಂಪಾರ್ಟೆಂಟ್ ಮೆಸೇಜ್. ಲೆಟ್ಸ್ ಸಿ, ಟ್ಯಾರೋ ಕಡೆಯಿಂದ ನೋಡೋಣ. ಗ್ರೂಪ್ 2, ದೇರ್ ಈಸ್ 3 ಆಫ್ ಪೆಂಟಕಲ್ಸ್. ತುಂಬಾ ಜನಕ್ಕೆ ದಟ್ಸ್ ವಾಟ್ ಕರಿಯರ್ ಅಲ್ಲೇ ನೋಡ್ತಾ ಇದೀನಿ ನಾನು, ಮೇಜರ್ ಟ್ರಾನ್ಸ್ಫಾರ್ಮೇಶನ್. ಫಾರ್ ಅನ್ ಎಕ್ಸಾಂಪಲ್ ಏನಾಗುತ್ತೆ ಗೊತ್ತಾ, ಒಬ್ಬೊಬ್ರು ಇರ್ತಾರೆ, ಒಬ್ಬೊಬ್ರೆ ಕೆಲಸ ಮಾಡ್ತಾ ಇರ್ತಾರೆ, ಬಟ್ ಯಾವಾಗ ಅವ್ರನ್ನ ಒಂದು ಗ್ರೂಪಿಗೆ ಹಾಕ್ತಾರೆ, ಅವರಿಗೂ ಗೊತ್ತು ಇದನ್ನ ನಮಗೆ ಗ್ರೋ ಆಗ್ತಾ ಇದೀವಿ, ಇದನ್ನ ನಾವು ಬೆಳಿತಾ ಇದೀವಿ, ಇದನ್ನ ನಾವು ಸ್ವಲ್ಪ ಸೋಷಲೈಸ್ ಆಗ್ತಾ ಇದೀವಿ, ಸ್ಕಿಲ್ಸ್ ಇಂಪ್ರೂವ್ ಮಾಡ್ಕೊಂತ ಇದೀವಿ, ಬಟ್ ಸ್ಟಿಲ್ ಅವರಿಗೆ ಮಿಂಗಲ್ ಆಗದೆ ಒಂದು ದೊಡ್ಡ ಚಾಲೆಂಜಿಂಗ್, ಅವ್ರಿಗೆ ಫ್ರಸ್ಟ್ರೇಷನ್. ಏನೋ ಈ ತರ ಚೇಂಜಸ್, ಈ ತರ ಶಿಫ್ಟ್ಸ್ ನಿಮ್ಮ ಲೈಫಲ್ಲಿ ಬರ್ತಾ ಇದೆ. ಈ ಶಿಫ್ಟ್ ಕಮ್ಸ್ ವಿತ್ ಫ್ರಸ್ಟ್ರೇಷನ್, ಅದನ್ನ ತಲೆಯಲ್ಲಿ ಇಟ್ಕೋಬೇಕು. ದೇರ್ ಇಸ್ ಟೆಂಪರೆನ್ಸ್. Group 2, there is 2 of Wands. Okay, beautiful messages, different messages. ಸೊ ಮುಂಚೆನೆ ಹೇಳ್ದಂಗೆ, ಯಾವ ಒಂದು ಏರಿಯಾ ನಿಮ್ಮ ಲೈಫ್ ಯಾವ ಒಂದು ಏರಿಯಾಗೆ ಎಫೆಕ್ಟ್ ಆಗುತ್ತೆ ಈ ಒಂದು ಮೇಜರ್ ಶಿಫ್ಟ್, ಇಂಪಾರ್ಟೆಂಟ್ ಮೆಸೇಜ್ ನಿಮಗೆ. ಗ್ರೂಪ್ 2 ಕರಿಯರ್, ಬಿಕಾಸ್ 3 ಆಫ್ ಪೆಂಟಕಲ್ಸ್ ಮೇನ್ ಆಗಿ ಏನ್ ಹೇಳುತ್ತೆ ಅಂದ್ರೆ, ಕರಿಯರ್ ಬಗ್ಗೆ ಹೇಳುತ್ತೆ, ಒಂದು ಪರ್ಪಸ್ ಬಗ್ಗೆ ಹೇಳುತ್ತೆ, ಒಂದು ಪ್ರಾಕ್ಟಿಕಲ್ ಫೌಂಡೇಶನ್ ಬಗ್ಗೆ ಹೇಳುತ್ತೆ. ಸೊ ಮುಂಚೆನೆ ಹೇಳ್ದಂಗೆ 3 ಆಫ್ ಪೆಂಟಕಲ್ ಟ್ರೆಡಿಷನಲ್ ಡೆಕ್ ಅಲ್ಲಿ ನೋಡಿದ್ರೆ 3 ಜನ ಡಿಸ್ಕಷನ್ ಮಾಡ್ತಾ ಇರೋದು, ಗ್ರೂಪ್ ಅಲ್ಲಿ ಡಿಸ್ಕಷನ್ ಮಾಡ್ತಾ ಇರೋದನ್ನ ನೋಡ್ಬೋದು. ಸೊ ಒಂದು ಕೊಲಾಬ್ರೇಷನ್ ಹೇಳುತ್ತೆ, ಒಂದು ಸ್ಕಿಲ್ ಬಿಲ್ಡ್ ಮಾಡೋದನ್ನ ನೋಡ್ತಾ ಇದೀನಿ. ಇವಾಗ ನಿಮಗೆ ಫ್ರಸ್ಟ್ರೇಷನ್ ಆಗ್ಬೋದು ಡಿಸ್ಕಸ್ ಮಾಡೋದಕ್ಕೆ, ಒಂದು ಗ್ರೂಪ್ ಜೊತೆ ಮಿಂಗಲ್ ಆಗುತ್ತೆ. ಫಾರ್ ಒನ್ ಗುಡ್ ಎಕ್ಸಾಂಪಲ್ ಏನ್ ಗೊತ್ತಾ, ನಮ್ಮ ಪೇರೆಂಟ್ಸ್ ನನ್ನ ಹಾಸ್ಟೆಲ್ ಅಲ್ಲಿ ಬಿಡ್ತಾರೆ, ಒಂದು ಸ್ಟಡೀಸ್ ಅಲ್ಲಿ ಚೆನ್ನಾಗ್ಲಿ, ಎಜುಕೇಶನ್ ಗ್ರೋತ್ ಆಗ್ಲಿ. ಹಾಸ್ಟೆಲ್ ಅಲ್ಲಿ ಆಬ್ವಿಯಸ್ಲಿ ಅಡ್ಜಸ್ಟ್ ಆಗೋದಕ್ಕೆ, ರೂಮ್ ಅಲ್ಲೆಲ್ಲ ಅಡ್ಜಸ್ಟ್ ಆಗೋದು ತುಂಬಾ ಕಷ್ಟ ಆಗುತ್ತೆ. ಬಟ್ ದ ಥಿಂಗ್ ಇಸ್, ಅಲ್ಟಿಮೇಟ್ಲಿ ನಾವು ಆ ಒಂದು ಕಂಫರ್ಟ್ ಝೋನ್ ಅಲ್ಲಿ ಲಿವ್ ಆದ್ರೆ, ಬೆಳೆದ್ರೆ, ಅಡ್ಜಸ್ಟ್ ಆದ್ರೆ, ನಮ್ನ ಅದು ಇನ್ನೂ ಒಂದು ಬೆಟರ್ ಪಾತಿಗೆ ಕರ್ಕೊಂಡು ಹೋಗುತ್ತೆ. ನಮಗೆ ಇನ್ನೂ ಕಾನ್ಫಿಡೆನ್ಸ್ ಬರುತ್ತೆ, ಓಕೆ ನಾನು ಎಲ್ಲೂ ಸರ್ವೈವ್ ಆಗ್ತೀನಿ, ಎಲ್ಲಾದ್ರೂ ಸರ್ವೈವ್ ಆಗ್ತೀನಿ ಅಂತ ಒಂದು ಲಾಂಗ್ ಟರ್ಮ್ ಸೆಕ್ಯೂರಿಟಿ ಬರುತ್ತೆ, ನಮಗೆ ನಮ್ಮ ಮೇಲೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ರೈಟ್? ಸೊ ತುಂಬಾ ಜನ ಒಂದು ನ್ಯೂ ಟೀಮ್ಗೆ ನೀವು ಶಿಫ್ಟ್ ಆಗೋದು, ಕರಿಯರ್ ಅಲ್ಲಿ ನ್ಯೂ ಟೀಮ್, ಹೊಸ ಟೀಮಿಗೆ ನಿಮ್ನ ಹಾಕ್ಬೇಕಾಗಿ ಬರುತ್ತೆ. ಮೇ ಬಿ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರಲ್ಲ, ಬಟ್ ಸ್ಟಿಲ್ ಒಂದಷ್ಟು ಜನರ ಜೊತೆ ಮಿಂಗಲ್ ಆಗ್ಬೇಕಾಗಿ ಬರುತ್ತೆ. ಹೊಸ ಪ್ರಾಜೆಕ್ಟಿಗೆ ಹಾಕ್ತಾರೆ, ನಿಮ್ಮ ಕಾಂಟ್ರಿಬ್ಯೂಷನ್ ಎಷ್ಟಾಗ್ತಾ ಇದೆ ಅಂತ ಆಕ್ಟಿವ್ಲಿ ನೋಡ್ತಾ ಇರ್ತಾರೆ. ದ ಥಿಂಗ್ ಈಸ್, ಓಕೆ ನಿಮಗೆ ಗೊತ್ತಾಗುತ್ತೆ, ಓಕೆ ನಾನು ಇಷ್ಟೇ ಚಿಲ್ ಮಾಡ್ತಾ ಇದ್ದೇನೆ, ನಾನು ಚಿಲ್ ಮಾಡಕ್ ಆಗಲ್ಲ, ನಾನು ಸ್ವಲ್ಪ ಕಷ್ಟ ಪಡ್ಲೇಬೇಕು, ಬಿಕಾಸ್ ನನ್ನ ಎಲ್ಲ ಅಬ್ಸರ್ವ್ ಮಾಡ್ತಾ ಇದ್ದಾರೆ, ಐ ಆಮ್ ಬೀಂಗ್ ಅಬ್ಸರ್ವ್ಡ್ ಅಂತ ಗೊತ್ತಾಗುತ್ತೆ. ಕರಿಯರ್ ಮತ್ತೆ ವರ್ಕ್ ಲೈಫ್ ಅಲ್ಲಿ ಮೇಜರ್ ಟ್ರಾನ್ಸ್ಫಾರ್ಮೇಶನ್ ನೋಡ್ತಾ ಇದೀನಿ. ಮೇ ಬಿ ಇಟ್ಸ್ ಲೈಕ್ ನ್ಯೂ ರೋಲ್, ನ್ಯೂ ಪೊಸಿಷನ್, ನ್ಯೂ ರೆಸ್ಪಾನ್ಸಿಬಿಲಿಟಿ ಕೊಡ್ಬೋದು. ಆ ಒಂದು ಹೊಸ ರೆಸ್ಪಾನ್ಸಿಬಿಲಿಟಿನ ಫುಲ್ಫಿಲ್ ಮಾಡ್ಕೊಳ್ಳೋಕೆ ನಿಮಗೆ ವೆರಿ ಚಾಲೆಂಜಿಂಗ್ ಆಗಿ ಫೀಲ್ ಆಗೋ ಪಾಸಿಬಿಲಿಟೀಸ್ ಇದೆ. ಬಟ್ ದ ಥಿಂಗ್ ಈಸ್, ಈ ಎಲ್ಲಾ ಕೆಲಸಗಳನ್ನ ನೀವು ಕಂಪ್ಲೇಂಟ್ ಮಾಡ್ಕೊಂಡು ಕೂರ್ಬೇಡಿ, ಬಿಕಾಸ್ ಇದು ನಿಮ್ಮ ಪರ್ಪಸ್ ಅಂಡ್ ನಿಮ್ಮ ಪ್ಯಾಷನ್ಗೆ ಅಲೈನ್ ಆಗ್ತಾ ಇದೆ. ಅಂಡ್ ತುಂಬಾ ಜನ ಹೊಸ ಸ್ಕಿಲ್ಸ್ ಕಲಿತಾ ಇದ್ದೀರಾ, ಯಾರೋ ನಿಮಗೆ ಗೈಡ್ ಮಾಡ್ತಾ ಇದ್ದಾರೆ, ಹೊಸ ಮೆಂಟರ್ ಜೊತೆ ನೀವು ಮಿಂಗಲ್ ಆಗ್ಬೇಕು. ಇಟ್ಸ್ ಲೈಕ್ ಹೊಸ ಸ್ಕಿಲ್ಸ್, ಟೀಮ್ ವರ್ಕ್ ಮಾಡ್ತಾ ಇದ್ದೀರಾ, ಬಟ್ ಮೇ ಬಿ ನಿಮಗೆ ಬೇರೆಯವ್ರ ಮಾತು ಕೇಳೋದು ಅಂದ್ರೆ ನಿಮಗೆ ಸ್ವಲ್ಪ ಕಷ್ಟನೇ, ಬೇರೆಯವ್ರ ಆರ್ಡರ್ಸ್ ನ ಕೇಳೋದು ಕಷ್ಟನೇ ಅನ್ನೋದನ್ನ ನೋಡ್ತಾ ಇದೀನಿ ಗ್ರೂಪ್ 2. ಬಟ್ ದ ಥಿಂಗ್ ಈಸ್, ಅಲ್ಟಿಮೇಟ್ಲಿ ಒಬ್ರು ಮಾತನ್ನ ನೀವು ಕೇಳ್ಬೇಕಾಗಿ ಬರ್ತಾ ಇದೆ ಇಲ್ಲಿ, ಒಬ್ರ ಜೊತೆ ಅಡ್ಜಸ್ಟ್ ಆಗ್ಬೇಕಾಗಿ ಬರ್ತಾ ಇದೆ ಗ್ರೂಪ್ 2.
ಕೊಲಾಬ್ರೇಷನ್ ಮಾಡ್ಬೇಕಾಗಿ ಬರ್ತಿದೆ. ಏನೋ ಬಿಸ್ನೆಸ್ ಪೀಪಲ್ಗಳಿಗೆ ಎಷ್ಟೇ ಅವರು ಸಿಂಗಲ್ ಆಗೇ ಮಾಡ್ತೀನಿ ಅಂದ್ರೆ ಆಗಲ್ಲ. ಅಲ್ಟಿಮೇಟ್ಲಿ ಒನ್ ಆರ್ ದಿ ಅದರ್ ವೇ ಅವ್ರು ಕೊಲಾಬ್ರೇಟ್ ಮಾಡ್ಲೇಬೇಕು. ಆ ಒಬ್ರೇ ವರ್ಕ್ ಮಾಡೋದ್ರಿಂದ ನೀವು ಫೈನಲಿ ಕೊಲಾಬ್ರೇಷನ್ ಕಡೆ ಹೋಗ್ತಾ ಇದ್ದೀರಾ ತುಂಬಾ ಜನ. ಅದ್ ನಿಮಗೆ ತುಂಬಾ ಫ್ರಸ್ಟ್ರೇಟೆಡ್ ಫೀಲ್ ಆಗ್ತಾ ಇದೆ. ಬಟ್ ದ ಥಿಂಗ್ ಇಸ್, ನಿಮ್ಮ ಪ್ರೊಫೆಷನ್ ಮತ್ತೆ ನಿಮ್ಮ ಕರಿಯರ್ನ ಅದು ಇನ್ನೂ ಸಾಲಿಡ್ ಮಾಡ್ತಾ ಇದೆ, ಅಲ್ಟಿಮೇಟ್ ಗ್ರೋತ್ ತಗೋ ಬರ್ತಾ ಇದೆ ಅನ್ನೋದನ್ನ ನೋಡ್ತಾ ಇದೀನಿ. ಇಲ್ಲಿ ನಿಮ್ಮ ಎಫರ್ಟ್ ನ ನೋಟಿಸ್ ಮಾಡ್ತಾ ಇದ್ದಾರೆ, ನಿಮಗೆ ಒಂದು ವ್ಯಾಲ್ಯೂ ಕೊಡೋ ಪಾಸಿಬಿಲಿಟಿ ಇದೆ, ಒಂದಷ್ಟು ತುಂಬಾ ಜನ ನಿಮ್ನ ರೆಕಗ್ನೈಸ್ ಮಾಡೋ ಪಾಸಿಬಿಲಿಟೀಸ್ ಇದೆ, ನಿಮ್ಮ ಒಂದು ವರ್ತ್ ಜಾಸ್ತಿ ಆಗೋ ಪಾಸಿಬಿಲಿಟೀಸ್ ಇದೆ. ಅದ್ರ ಬಗ್ಗೆ ನೀವು ಫೋಕಸ್ ಮಾಡ್ಬೇಕು ಇವಾಗ. ಬರೀ ಆ ಒಂದು ಸಫರ್ ಬಗ್ಗೆನೇ ಫೋಕಸ್ ಮಾಡೋದಲ್ಲ. ಗ್ರೂಪ್ 2. ಓಕೆ, ಸೊ ನೆಕ್ಸ್ಟ್ ಬಂದ್ರೆ ದೇರ್ ಇಸ್ ಅ ಟೆಂಪರೆನ್ಸ್. ಮೇನ್ ಆಗಿ ಏನು ಬ್ಯಾಲೆನ್ಸ್ ಬಗ್ಗೆ ಹೇಳುತ್ತೆ. ಏನು ಇಲ್ಲಿ ನೋಡ್ಬೋದು, ಕಪ್ಸ್ ನ ಬ್ಯಾಲೆನ್ಸ್ ಮಾಡ್ತಾ ಇದೆ. ಪೇಷನ್ಸ್ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ಏನೋ ತುಂಬಾ ಆಪೋಸಿಷನ್, ಕಾಂಪಿಟೇಷನ್ ಇದೆ. ವರ್ಕ್ ಲೈಫ್ ಅಲ್ಲಿ ಆಗಿರ್ಬೋದು, ಏನ್ರಲ್ಲ ಒಂದಾಗಿರ್ಬೋದು, ತುಂಬಾ ಕಾಂಪಿಟೇಷನ್ ಇದೆ. ಬಟ್ ಪೇಷನ್ಸ್ ಅಲ್ಲಿ ವೆಯ್ಟ್ ಮಾಡ್ತಾ ಇರೋದು, ಒಂದು ಡಿವೈನ್ ಟೈಮಿಗೋಸ್ಕರ ವೆಯ್ಟ್ ಮಾಡ್ತಾ ಇರೋದು. ಸೊ ಇಟ್ಸ್ ಅನ್ ಇಂಡಿಕೇಶನ್. ಗ್ರೂಪ್ 2, ಯಾವುದೇ ಒಂದು ಸಿಚುವೇಶನ್ ಆದ್ರೂ ಅರ್ಜೆಂಟ್ ಮಾಡಬೇಡಿ. ಏನೋ ಎಲ್ಲ ಕೆಲಸ ಇವತ್ತೇ ಆಗ್ಬೇಕು, ಮುಗಿಸ್ಬಿಡ್ತೀನಿ, ನನಗೆ ಆಗ್ತಾ ಇಲ್ಲ, ನಂಗೆ ಗ್ರೂಪ್ ಅಲ್ಲಿ ವರ್ಕ್ ಮಾಡಕ್ ಆಗ್ತಾ ಇಲ್ಲ, ಹೊಸ ಜನರ ಜೊತೆ ಮಿಂಗಲ್ ಆಗಕ್ ಆಗ್ತಾ ಇಲ್ಲ, ನಂಗೆ ಆಗ್ತಾ ಇಲ್ಲ, ಒಂದ್ಸತಿ ಎಂಡ್ ಆಗ್ಬಿಡ್ಲಿ. ನೋ, ಆತರ ಆಗ್ಬೇಡಿ. ಬ್ಲೆಂಡ್ ಆಗಿ, ಎಷ್ಟಾಗತ್ತೆ ಅಷ್ಟು ಬ್ಲೆಂಡ್ ಆಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆರ್ಗ್ಯಾನಿಕ್ ಆಗ್ಲಿ, ಪುಷ್ ಮಾಡೋದು ಬೇಡ. ಆ ಬ್ಯಾಲೆನ್ಸ್ ಕಡೆ ಫೋಕಸ್ ಮಾಡಿ. ಏನೋ ಇಟ್ಸ್ ಓಕೆ. ಆ ಒಂದು ಯಾವ ಒಂದು ಸ್ಪೀಡಲ್ಲಿ ಗಾಡಿ ಓಡ್ತಾ ಇದೆ ಅಷ್ಟೇ ಸ್ಪೀಡಲ್ಲಿ ಹೋಗ್ಲಿ. ಏನೋ ಜಾಸ್ತಿ ಪ್ರೆಷರ್ ಹಾಕ್ಬೇಡಿ, ಜಾಸ್ತಿ ಫೋರ್ಸ್ ಹಾಕ್ಬೇಡಿ. ವಾಟ್ ಎವರ್ ಇಟ್ ಈಸ್. ಫಾರ್ ಅನ್ ಎಕ್ಸಾಂಪಲ್, ಕರಿಯರ್ ಮೇನ್ ಆಗಿ ಐ ಫೀಲ್ ಕರಿಯರ್ ಅಲ್ಲಿ ಶಿಫ್ಟ್ ಆಗ್ತಾ ಇದೆ ಇಲ್ಲಿ ಗ್ರೂಪ್ 2. ಇಟ್ಸ್ ಲೈಕ್ ಕರಿಯರ್ 100% ಕರಿಯರ್ಗೆನೆ ಫೋಕಸ್ ಮಾಡ್ಬಿಡಿ. ಕರಿಯರ್ ಕಂಪ್ಲೀಟ್ ಲೈಫ್ ಅಲ್ಲ. ಏನೋ ಸಮ್ಟೈಮ್ಸ್ ಐ ನೋ ಸ್ಟ್ರಗಲ್ ಅಲ್ಲಿ ತುಂಬಾ ಪ್ರೆಷರ್ ಅಲ್ಲಿ ಫೋಕಸ್ ಸ್ವಲ್ಪ ಜಾಸ್ತಿ ಬೇಕಾಗಿದೆ ನೆಕ್ಸ್ಟ್ ಫ್ಯೂ ಡೇಸ್ ಅಲ್ಲಿ. ಬಟ್ ಇಟ್ ಡಸಂಟ್ ಮೀನ್ ಕರಿಯರೇ ಇಡೀ ಜೀವನ ಅಲ್ಲ. ಏನೋ ಸೆಲ್ಫ್ ಲವ್ ಎಲ್ಲಾದು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು. ಪರ್ಸನಲ್ ಲೈಫ್, ಪ್ರೊಫೆಷನಲ್, ಎವ್ರಿಥಿಂಗ್ ಯು ಶುಡ್ ನೋ ಹೌ ಟು ಬ್ಯಾಲೆನ್ಸ್. ಸೆಲ್ಫ್ ಕೇರ್, ಏನೋ ಕಂಪ್ಲೀಟ್ ಆಗಿ ಬರ್ನ್ ಔಟ್ ಆಗೋದಲ್ಲ. ಯು ಶುಡ್ ನೋ ಹೌ ಟು ಬ್ಯಾಲೆನ್ಸ್. ಏನೋ ಆ ಒಂದು ಟೈಮಲ್ಲಿ ಮೆಡಿಟೇಟ್ ಮಾಡ್ಕೊಳ್ಳೋದನ್ನ ಕಲೀರಿ. ನಿನ್ನ ನೀವು ಗ್ರೌಂಡ್ ಮಾಡ್ಕೊಳ್ಳೋದನ್ನ ಕಲೀರಿ. ಬ್ಯಾಲೆನ್ಸ್ ಮಾಡ್ಕೊಳ್ಳೋದನ್ನ ಕಲೀರಿ. ಆ ಒಂದು ಟೀಮ್ ಅಲ್ಲಿ ಆಲ್ರೆಡಿ ಒಂದು ಟೆನ್ಷನ್ ಸಿಚುವೇಶನ್ ಆಗ್ತಾ ಇದೆ, ಬಟ್ ನೀವ್ ಇನ್ನೂ ಟೆನ್ಷನ್ ಆಡ್ ಮಾಡ್ಬೇಡಿ. ನೀವು ಒಂಥರ ಪೀಸ್ ಮೇಕರ್ ತರ ಆಕ್ಟ್ ಮಾಡಿ. ಏನೋ ಸಮ್ಟೈಮ್ಸ್ ಏನಾಗುತ್ತೆ, ನಿಮ್ಮ ಒಂದು ಕಾಮ್ ಎನರ್ಜಿ ನಿಮಗ್ ಮಾತ್ರ ಹೆಲ್ಪ್ ಮಾಡೋದಷ್ಟೇ ಅಲ್ಲ, ಸುತ್ತಮುತ್ತ ಇರೋರಿಗೂ ಹೆಲ್ಪ್ ಮಾಡುತ್ತೆ. ಆತರ ಒಂದು ಮೇಜರ್ ಶಿಫ್ಟ್. ಓಕೆ, ಸೊ ದೇರ್ ಈಸ್ 2 of wands. ಲಾಸ್ಟ್ ಗ್ರೂಪ್ ಅವರಿಗೆ 2 of cups ಬಂದಿತ್ತು. ಹಿಯರ್ ದೇರ್ ಇಸ್ 2 of wands. ಐ ಡೋಂಟ್ ನೋ ವೈ. ಈ ಒಂದು ಮೆಸೇಜ್ ಹೋಗೋದಕ್ಕೂ ಮುಂಚೆ ನಾನು ಲಾಸ್ಟ್ ಗೈಡೆನ್ಸ್ ನ ಪುಲ್ ಮಾಡೋಣ ಅಂತ ಅನಿಸ್ತಾ ಇದೆ. ಲೆಟ್ಸ್ ಸಿ ಗ್ರೂಪ್ 2ಗೆ ಏನ್ ಗೈಡೆನ್ಸ್ ಬರುತ್ತೆ ಅಂತ. ಲೆಟ್ಸ್ ಸಿ ಗ್ರೂಪ್ 2. ದೇರ್ ಈಸ್ ಆಸ್ಕ್ ಯೋರ್ ಫಾದರ್. ಓ ವಾವ್, ವೆರಿ ಯೂನಿಕ್. ಮೇ ಬಿ ಇಟ್ಸ್ ಅನ್ ಇಂಡಿಕೇಶನ್ ಯಾರಿಗೆ ಎಕ್ಸ್ಪೀರಿಯನ್ಸ್ ಇದೆ ನಿಮ್ಮ ಲೈಫಲ್ಲಿ, ಅಥವಾ ವಾಟ್ ಎವರ್ ಯು ಆರ್ ಡೂಯಿಂಗ್, ಎಕ್ಸ್ಪೀರಿಯನ್ಸ್ಡ್ ಪೀಪಲ್ ಹತ್ರ ಸ್ವಲ್ಪ ಗೈಡೆನ್ಸ್ ಕೇಳಬೇಕು. ಮೇ ಬಿ ದಟ್ ಈಸ್ ವಾಟ್ ಅವ್ರು ಹೆಲ್ಪ್ ಮಾಡೋ ಪಾಸಿಬಿಲಿಟಿ. ಅಥವಾ ನಿಮ್ಮ ಫ್ಯಾಮಿಲಿ, ನಿಮ್ಮ ಒಂದು ಫಾದರ್ ಪೊಸಿಷನ್ ಅಲ್ಲಿ ಯಾರಿದ್ದಾರೆ, ಮೇ ಬಿ ಅವ್ರ ಹತ್ರ ಏನೋ ನಿಮಗೋಸ್ಕರ ಆನ್ಸರ್ಸ್ ಇದೆ. ದೇ ಹ್ಯಾವ್ ಸಮಥಿಂಗ್. ಯೋರ್ ಆಕ್ಷನ್ಸ್ ವಿಲ್ ಇಂಪ್ರೂವ್ ಥಿಂಗ್ಸ್. ಓಕೆ, ಸೊ ಗೈಸ್, ಲೆಟ್ಸ್ ಸಿ ಅದೇನ್ ಹೇಳ್ತಾ ಇದೆ ಅಂತ. ಫಸ್ಟ್ 2 of wands ನೋಡೋಣ. 2 of wands ಟ್ರೆಡಿಷನಲ್ ಡೆಕ್ ಅಲ್ಲಿ ನೋಡಿದ್ರೆ ಒಂದು ಪ್ಲಾನಿಂಗ್ ಕಾರ್ಡ್ ಇದು, ಒಂದು ಬ್ರಾಡರ್ ವಿಷನ್ ಇಟ್ಕೊಂಡು ಮಾಡೋದು, ಏನೋ ಡ್ರೀಮ್ ಮಾಡೋದು. ಅಟ್ ದ ಸೇಮ್ ಟೈಮ್ ಡ್ರೀಮಿಂಗ್ ಬಿಗ್ಗರ್ ಅಂತಾನೆ ಹೇಳ್ಬೋದು. ಏನೋ ಒಂದು ಹೊಸ ಒಂದು ಚಾಲೆಂಜಿಂಗ್ ಡೇಸ್ಗೆ ಪ್ರಿಪೇರ್ ಆಗೋದು, ಒಂದು ಪ್ಲಾನಿಂಗ್ ಕಾರ್ಡ್ ಅಂತಾನೆ ಹೇಳ್ಬೋದು. ಎಸ್ಪೆಷಲಿ ಕರಿಯರ್ ವಿಚಾರದಲ್ಲಿ ಏನೋ ಒಂದು ಪ್ಲಾನಿಂಗ್ ಮಾಡ್ತಾ ಇರೋದು, ಟ್ರಾವೆಲ್ ಪ್ಲಾನಿಂಗ್, ಔಟ್ ಆಫ್ ಯೋರ್ ಕಂಫರ್ಟ್ ಝೋನ್ ಹೋಗೋದು ಪ್ಲಾನಿಂಗ್. ಏನೋ ಏನ್ ಫೈನಲ್ ನೀವು ಅಚೀವ್ ಮಾಡ್ತೀರಾ ಈ ಒಂದು ಶಿಫ್ಟ್ ಅಲ್ಲಿ ಅಂದ್ರೆ, ಫೈನಲಿ ಯು ವಿಲ್ ಕಮ್ ಔಟ್ ಆಫ್ ಯೋರ್ ಕಂಫರ್ಟ್ ಝೋನ್. ಸ್ಟ್ರೇಂಜರ್ಸ್ ಜೊತೆ ಮಿಂಗಲ್ ಆಗ್ತೀರಾ, ಹೊಸ ಪೀಪಲ್ ಜೊತೆ ಮಿಂಗಲ್ ಆಗ್ತೀರಾ, ಬ್ಲೆಂಡ್ ಆಗ್ತೀರಾ. ದ ಬೆಸ್ಟ್ ಪಾರ್ಟ್ ಇಸ್ ನೀವು ನಿಮ್ಮ ಒಂದು ಪೇಷನ್ಸ್ ನ ಕಳ್ಕೊಳ್ಳಲ್ಲ. ಐ ನೋ ಫ್ರಸ್ಟ್ರೇಷನ್ ಆಲ್ರೆಡಿ ತುಂಬಾ ಜನಕ್ಕೆ ಆಗ್ತಾ ಇದೆ, ಬಟ್ ದ ಬೆಸ್ಟ್ ಪಾರ್ಟ್ ಈಸ್ ಯು ವಿಲ್ ಡೀಲ್ ವಿತ್ ಇಟ್.
ಬಿಕಾಸ್ ಈ ತರ ಮಾಡಿದಾಗ ನಿಮಗೊಂದು ಕ್ಲಾರಿಟಿ ಸಿಗುತ್ತೆ, ನಿಮಗೊಂದು ಪರ್ಪಸ್ ಸಿಗುತ್ತೆ, ನಿಮಗೊಂದು ಡೈರೆಕ್ಷನ್ ಸಿಗುತ್ತೆ. ಹೊಸ ಮಾರ್ಕೆಟ್, ಹೊಸ ಪ್ರಾಜೆಕ್ಟ್, ಹೊಸ ಲೈಫ್ ಪಾತ್, ಹೊಸ ಜನರು, ಎಕ್ಸ್ಪ್ಯಾಂಡ್ ಆಗ್ತೀರಾ ಮೇನ್ ಆಗಿ. ಏನೊಂದು ಹೊಸ ಎಕ್ಸೈಟಿಂಗ್ ಥಿಂಗ್ ನಿಮ್ಮಲ್ಲಿ ನಿಮಗೆ ಮೇನ್ ಆಗಿ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ದ ಥಿಂಗ್ ಇಸ್, ಏನ್ ನಿಮ್ ಕೆಲ ಆಗಲ್ಲ, ಒಂದು ಗಿಲ್ಟ್ ಇದೆ, ಒಂದು ಆಪರ್ಚುನಿಟಿ, ಆಲ್ರೆಡಿ ಒಂದಷ್ಟು ಆಪರ್ಚುನಿಟೀಸ್ ನ ನೀವು ಮಿಸ್ ಕೂಡ ಮಾಡ್ಕೊಂಡಿದೀರಾ ಗ್ರೂಪ್ 2. ದ ಬೆಸ್ಟ್ ಪಾರ್ಟ್ ಈಸ್ ನಿಮಗೆ ನಿಮ್ಮೇಲೆ ನಿಮಗೆ ಕಂಪ್ಲೇಂಟ್ ಮಾಡ್ಕೊಳ್ಳೋದು, ನಿಮ್ಮೇಲೆ ನಿಮಗೆ ಆಗೋಗಿ ಪಾಸ್ಟ್ ಸಿಚುವೇಶನ್ಸ್ ಕಂಪ್ಲೇಂಟ್ ಮಾಡ್ಕೊಂಡು ಕೂರೋದು, ಅಟ್ಲೀಸ್ಟ್ ಅದರಿಂದ ಒಂದು ಮೇಜರ್ ಶಿಫ್ಟ್ ಬರುತ್ತೆ, ಅದರಿಂದ ಒಂದು ಹೊರಗೆ ಹೋಗ್ತೀರಾ, ಯು ವಿಲ್ ಕಮ್ ಔಟ್ ಆಫ್ ಇಟ್, ಅದರಿಂದ ನಿಮ್ನ ನೀವು ರಿಲೀಸ್ ಮಾಡ್ಕೊಂತೀರಾ ಅನ್ನೋದನ್ನ ನೋಡ್ತಾ ಇದೀನಿ. ಈ ತರ ಎಲ್ಲ ಅನ್ಕಂಫರ್ಟ್ ಝೋನಿಗೆ ಹೋದಾಗ, ಅಂದ್ರೆ ಸ್ವಲ್ಪ ಎಕ್ಸ್ಪ್ಯಾಂಡ್ ಆದಾಗ ಏನಾಗುತ್ತೆ, ನಿಮ್ದೇ ಆದ ಹೊಸ ಪ್ರಾಜೆಕ್ಟ್, ಲಾಂಗ್ ಟರ್ಮ್ ಪೊಟೆನ್ಶಿಯಲ್ ನಿಮ್ ಮೇಲೆ ಬರುತ್ತೆ, ನಿಮ್ ಮೇಲೆ ಕಾನ್ಫಿಡೆನ್ಸ್ ಬರುತ್ತೆ. ಇನ್ನೂ ನೀವು ಟ್ರೈ ಮಾಡ್ತೀರಾ, ಇನ್ನೂ ಗ್ರೋ ಆಗೋದಕ್ಕೆ ಟ್ರೈ ಮಾಡ್ತೀರಾ, ಇನ್ನೂ ಟ್ರಾವೆಲ್ ಮಾಡ್ತೀರಾ, ಇನ್ನೂ ಹೊಸ 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 ಡೋರ್ಸ್, ಹೊಸ ಹೊಸ ಆಪರ್ಚುನಿಟೀಸ್ ನ ಗ್ರಾಬ್ ಮಾಡ್ಕೊಂತೀರಾ. ಫ್ಯೂಚರ್ ಬಗ್ಗೆ ನೆನಪಿಸ್ಕೊಂಡಾಗ ಯಾವತ್ತೂ ನಿಮಗ್ ಭಯ ಆಗಲ್ಲ. ಅಯ್ಯೋ ಹಂಗಾಯ್ತು ಹಿಂಗಾಯ್ತು, ಪಾಸ್ಟಲ್ಲಿ ಹಿಂಗಾಯ್ತು, ಪಾಸ್ಟಲ್ಲಿ ಹಿಂಗೆಲ್ಲ ಮಾಡ್ಕೊಂಡೆ, ನನ್ ಕೈಲಿ ಆಗಲ್ಲ. ಆ ಒಂದು ನನ್ ಕೈಲಿ ಆಗಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್, ಆ ಒಂದು ಥಾಟ್ ನಿಮ್ಮ ಮೈಂಡ್ ಅಲ್ಲಿ ಇರಲ್ಲ ಮೇನ್ ಆಗಿ ಗ್ರೂಪ್ 2. ಸೊ ಮೇನ್ ಆಗಿ ಕರಿಯರ್ ಲೈಫ್ ಅಲ್ಲಿ ಎಫೆಕ್ಟ್ ಆಗ್ತಾ ಇರೋದನ್ನ ನೋಡ್ತಾ ಇದೀನಿ. ಕರಿಯರ್ ಲೈಫ್ ಅಲ್ಲಿ ಒಂದು ಮೇಜರ್ ಶಿಫ್ಟ್ ಬರ್ತಾ ಇರೋದನ್ನ ನೋಡ್ತಾ ಇದೀನಿ ಗ್ರೂಪ್ 2 ಅವ್ರಿಗೆ. ವರ್ಕ್ ಲೈಫ್ ಆಗಿರ್ಬೋದು, ಮೇಜರ್ ಟ್ರಾನ್ಸ್ಫಾರ್ಮೇಶನ್. ಆ ಒಂದು ಒಬ್ಬರೇ ಕೆಲಸ ಮಾಡ್ತಾ ಇದ್ರಿ, ತುಂಬಾ ಜನ ವರ್ಕ್ ಫ್ರಮ್ ಹೋಮ್ ಇದ್ರಿ, ಕಂಫರ್ಟ್ ಝೋನ್ ಅಲ್ಲಿ ಇದ್ರಿ, ಬಟ್ ಫೈನಲಿ ಕೊಲಾಬ್ರೇಷನ್, ನಿಮ್ಮ ಪರ್ಪಸ್, ನಿಮ್ಮ ಒಂದು ಲೈಫ್ ಪರ್ಪಸ್ ಕಡೆ ಹೋಗ್ತೀರಾ. ಐ ನೋ ಡಿಫಿಕಲ್ಟ್ ಆಗತ್ತೆ, ಪೇಷನ್ಸ್, ಅಡ್ಜಸ್ಟ್ಮೆಂಟ್ಸ್, ಬ್ಯಾಲೆನ್ಸ್ ಎಲ್ಲ ಇಂಪಾರ್ಟೆಂಟ್ ಆಗತ್ತೆ. ಅಂಡ್ ಬಿಕಾಸ್ ಫೈನಲಿ ಏನ್ ಮೇಜರ್ ಶಿಫ್ಟ್ ಅಂದ್ರೆ ನಿಮ್ಮೇಲೆ ನಿಮಗೊಂದು ಹೊಸ ವಿಷನ್ ಬರುತ್ತೆ. ಇನ್ನೂ ಪ್ಲಾನ್ ಮಾಡ್ತೀರಾ, ನಿಮ್ಮ ಫ್ಯೂಚರ್ ಬಗ್ಗೆ ಕಾನ್ಫಿಡೆಂಟ್ ಆಗಿ ಪ್ಲಾನ್ ಮಾಡ್ತೀರಾ, ಹೊಸ ಹೊಸ ಆಪರ್ಚುನಿಟೀಸ್ ನ ಗ್ರ್ಯಾಬ್ ಮಾಡ್ಕೊಂತೀರಾ. ಅಂಡ್ ನಿಮ್ಮಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಬರುತ್ತೆ. ದಟ್ ಈಸ್ ದ ಮೇಜರ್ ಶಿಫ್ಟ್, ಒಂದು ಪವರ್ಫುಲ್ ಶಿಫ್ಟ್ ಬರುತ್ತೆ. ಯು ವಿಲ್ ಫೈಂಡ್ ದಟ್ ಕೀ. ಆ ಕೀ ಹುಡುಕ್ತೀರಾ, ಸಕ್ಸಸ್ಗೆ ಒಂದು ಕೀ ಹುಡುಕ್ತೀರಾ. ದಟ್ಸ್ ರಿಯಲಿ ಅಮೇಝಿಂಗ್. ಅಂಡ್ ನಿಮಗೊಂದು ಫೀಲ್ ಆಗುತ್ತೆ, ವರ್ಲ್ಡ್, ಇಡೀ ಜಗತ್ತು ನನ್ಗೋಸ್ಕರ ಓಪನ್ ಅಪ್ ಆಗ್ತಾ ಇದೆ, ನನ್ಗೋಸ್ಕರ ಬಾಗ್ಲು ತೆಗಿತಾ ಇದೆ, ಬಾ ಅಂತ. ಒಂದು ಹೊಸ ನೆಕ್ಸ್ಟ್ ಬಿಗ್ ಅಡ್ವೆಂಚರಿಗೆ ನೀವು ಕೈ ಹಾಕ್ತೀರಾ. ದಟ್ ಈಸ್ ದ ಬಿಗ್ ಥಿಂಗ್. ಅಂಡ್ ಎಸ್, ಎಷ್ಟೇ ನೀವು ಪ್ಲಾನ್ ಮಾಡ್ಕೊಂಡು ಕೂತ್ರೆ ಆಗಲ್ಲ. ಆಕ್ಷನ್ಸ್ ಇದನ್ನ ಇನ್ನೂ ನಿಮಗೆ ಬೆಟರ್ ಆಗಿ ಕಡೆ ಕರ್ಕೊಂಡು ಹೋಗುತ್ತೆ ಅಂತ ನೋಡ್ತಾ ಇದ್ದೀನಿ. ಸೊ ಗ್ರೂಪ್ 2 ವೆರಿ ಬ್ಯೂಟಿಫುಲ್ ರೀಡಿಂಗ್ ಅನ್ಬೋದು. ಐ ಹೋಪ್ ನಿಮಗೆಲ್ಲ ಒಂದು ಕ್ಲಾರಿಟಿ ಸಿಕ್ಕಿದೆ ಈ ಒಂದು ಎನರ್ಜಿ ಬಗ್ಗೆ ಅಂತ. ಏನನ್ಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ. ಎಟ್ ಎನಿ ಮೂಮೆಂಟ್ ನಿಮ್ಗೆ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಅದನ್ನ ಕ್ಲೇಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಫ್ರಸ್ಟ್ರೇಷನ್ ಆಗ್ತಾ ಇದೆ, ಐ ಅಂಡರ್ಸ್ಟ್ಯಾಂಡ್, ಬಟ್ ನೋ ಹೌ ಟು ಬ್ಯಾಲೆನ್ಸ್ ದಿಸ್. ಓಕೆ, ಬ್ಯಾಲೆನ್ಸ್ ಮಾಡೋದನ್ನ ಕಲ್ತ್ಕೊಬಿಟ್ರೆ ಯು ವಿಲ್ ವಿನ್. ದಟ್ಸ್ ಇಟ್. ಅಂಡ್ ಎಸ್, ತುಂಬಾ ಜನಕ್ಕೆ ತುಂಬಾ ಆಪರ್ಚುನಿಟೀಸ್ ಓಪನ್ ಅಪ್ ಆಗೋದನ್ನ ನೋಡ್ತಾ ಇದೀನಿ. ಜಸ್ಟ್ ದಟ್ ಈ ಒಂದು ಹೊಸ ಚಾಲೆಂಜಿಗೆ ಅಡ್ಜಸ್ಟ್ ಮಾಡ್ಕೊಂಡ್ರೆ ಮಾತ್ರ. ಎಸ್ ಗೈಸ್, ಗ್ರೂಪ್ 2 ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಅಂತ ಹೇಳ್ತಾ ಮತ್ತೆ ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಐ ಲವ್ ಯು ಆಲ್. ಬಾಯ್.